पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। हरि ओम श्री गुरुभ्यो नमः। हरि ओम। सदाशिवसमारंभां शंकराचार्य मध्यमाम् अस्मदाचार्य पर्यन्तां वंदे गुरु परंपराम्। श्रुति स्मृति पुराणानाम् आलयं करुणालयं नमामि भगवत्पादं शंकरं लोकशंकरम्। ಆದ್ಯ ಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಅಡಿದಾವರಿಗಳನ್ನು ವಂದಿಸುತ್ತಾ ಈ ಸದ್ಗುರು ಪರಂಪರೆಗೆ ಹಣೆ ಮಳೆದು ಶಿವಸ್ವರೂಪಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಾವು ಈಶಾವಾಸ್ಯ ಉಪನಿಷತ್ತಿನ ನೋಡ್ಕೊಂತ ಬಂದಿದೆ. ಈಶಾವಾಸ್ಯ ಮಿದಗಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾಃ ಮಾ ಗೃದಾಃ ಕಶ್ಯಸ್ವಿತ್ ಧನಂ. ಒಂದೇ ಮಂತ್ರ. ಇದರ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ವಿ, ಅರ್ಧ ಆಗಿದೆ. ಜಗತ್ಯಾಂ ಜಗತ್ ಈಶಾವಾಸ್ಯಂ. ಜಗತ್ಯಾಂ ಜಗತ್ ಜಗತ್ಯಾಂ ಜಗತ್ ಅಂದ್ರೆ ಏನ್ರಿ? ಜಗತ್ ಗಚ್ಚತಿ ಇತಿ ಜಗತ್, ಗಚ್ಚತಿ ಇತಿ ಜಗತ್. ಮೊದಲೇ ಜಗತ್ಯಾಂ ಅಂದ್ರೆ ಏನ್ರಿ? ಈ ಜಗತ್ತಿನಲ್ಲಿ ಅಂದಂಗ. ಈ ಜಗತ್ತಿನಲ್ಲಿ ಜಗತ್ತೈತಂತ ಅಂದ್ರೆ ಏನು? ಈ ಜಗತ್ ಹೆಂಗದ ಅಂದ್ರ ಪರಿವರ್ತನಶೀಲದ ಅಂತ. ಜಗತ್ಯಾಂ ಜಗತ್ ಅಂದ್ರೆ ಈ ಜಗತ್ತು ಪರಿವರ್ತನಶೀಲ ಇರುವುದಕ್ಕೆ ಜಗತ್ತು ಅಂತ ಕರೀತಾರೆ. ಅದನ್ನ ಹೇಳಾಕತೈತಿ ಉಪನಿಷತ್. ಇದು ಹೆಂಗದ ಇದು ಜಗತ್ತು ಅಂತಂದ್ರ ಇದು ದಿನಾನು ಬದಲಾವಣೆ ಆಗುವಂತದ. ಜಗತ್ತು ಗಚ್ಚತಿ ಇತಿ ಜಗತ್, ಬದಲಾವಣೆ ಆಗ್ತಾ ಇರುವಂತ ಈ ಜಗತ್ತು ಏನದ? ಇದು ಈಶಾವಾಸ್ಯಂ ಇದಗಂ ಸರ್ವಂ. ಇದು ಬದಲಾವಣೆ ಆಗುತ್ತಿರುವಂತ ಜಗತ್ತು ಇದು ಮುಚ್ಚಲ್ಪಟ್ಟಿದೆ. ಯಾರಿಂದ? ಈಶನಿಂದ. ವಾಸ್ಯ ಅಂತಂದ್ರ ಮುಚ್ಚಲ್ಪಟ್ಟಿದೆ. ಈಶನಿಂದ ಮುಚ್ಚಲ್ಪಟ್ಟಿದೆ. ಏನು ಈ ಜಗತ್ತು? ಇಷ್ಟನ್ನ ನಾವು ನಿನ್ನೆ ನೋಡಿದ್ವಿ. ಇದು ಜಗತ್ತು ಈಶನಿಂದ ಮುಚ್ಚಲ್ಪಟ್ಟಿದೆ. ಜೀವ, ಜಗತ್ತು, ಈಶ್ವರ ಅನ್ನೋದು ಮೂರರ ಪ್ಲಾಟ್ಫಾರ್ಮ್ ಏನದಲ್ಲ, ಕನಿಷ್ಠ ಅಧಿಕಾರಿಗೆ ಮಧ್ಯಮ ಅಧಿಕಾರಿಗೆ ಎರಡ ಪ್ಲಾಟ್ಫಾರ್ಮ್. ಏನು? ಒಂದು ಜೀವ, ಒಂದು ಈಶ್ವರ. ಜಗತ್ತು ಇಲ್ಲ ಇಲ್ವಾ? ಜಗತ್ತನ್ನ ಈಶ್ವರನೋಗಿ ಮರ್ಜ್ ಮಾಡಿಬಿಡು. ಇದನ್ನ ನಿನ್ನೆವರೆಗೆ ಹೇಳ್ಕೊಂತ ಬಂದ್ರು. ಏನ್ ಹೇಳಿದ್ರು ನಿನ್ನೆ ಕೊನೆಗೆ? ಈಶಾವಾಸ್ಯಂ ಇದಗಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್. ಮುಂದೆ ಏನ್ ಹೇಳಿದ್ರು ನಿನ್ನೆ? ತೇನ ತ್ಯಕ್ತೇನ ಭುಂಜಿತಾಃ ಮಾ ಗೃದಾಃ ಕಶ್ಯಸ್ವಿದ್ ಧನಂ. ತೇನ ತ್ಯಕ್ತೇನ ಭುಂಜಿತಾಃ ಅದನ್ನ ಹೇಳಾಕತ್ತಿದ್ರು ನಿನ್ನೆ. ಎರಡನೇ ಲೈನ್. ಏನ್ ಹಿಂಗಂದ್ರಿ? ತೇನ ತ್ಯಕ್ತೇನ ಭುಂಜಿತಾಃ ಅಂದ್ರೆ ಏನು? ಭುಂಜಿತಾಃ ಅಂದ್ರೆ ಏನು? ಸ್ವೀಕರಿಸುವುದು, ಅನುಭವಿಸುವುದು. ಅನುಭವಿಸು, ಉಪಯೋಗಿಸುವ ಅನ್ಬೇಕು. ಅನುಭವಿಸು ಅನ್ಬಾರ್ದು. ಉಪಯೋಗಿಸುವುದು ಬೇರೆ, ಉಪಯೋಗಿಸುವುದು ಬೇರೆ, ಅನುಭವಿಸುವುದು ಬೇರೆ. ನೀನ್ ಏನೇ ಉಪಯೋಗಿಸಿದ್ರು ಅದೆಲ್ಲ ಈಶ್ವರಂದದ ಅಂತ ನೀವು ಏನೋ ಉಪಯೋಗಿಸಿದ್ರು ಇದೆಲ್ಲ ಈಶ್ವರಂದದ, ಇದು ನಂದಲ್ಲ ಅಂತ ತಿಳ್ಕೊಂಡು ಉಪಯೋಗ ಮಾಡೋದು. ಅಂದ್ರೆ ತ್ಯಾಗೇನ ತೇನ ತ್ಯಕ್ತೇನ ಭುಂಜಿತಾಃ, ಇದು ನಂದಲ್ಲ, ಇದು ಪರಮಾತ್ಮಂದು ಅಂತ ತಿಳ್ಕೊಂಡು ಇದನ್ನು ಉಪಯೋಗಿಸು. ಒಂದ್ ವೇಳೆ ನೀವು ಉಪಭೋಗ ಮಾಡಕತ್ತೆ ಅಂದ್ರ ಅದ ನಿನ್ನ ಉಪಭೋಗ ಮಾಡಿ ಕೈ ಬಿಡ್ತದ, ನಿನ್ನ ಜೋಗಪ್ಪನ್ ಮಾಡಿ ಕೈ ಬಿಡ್ತದ ಅಂದಂಗದ ಒಳಗಿನ ಮಾತು. ಈ ಶರೀರಕ್ಕ ನಾನು ಅನ್ನಕ್ ಹೋಗ್ಬೇಡ,
ಈ ಜಗತ್ತಿಗೆ ಜಗತ್ತಿನಲ್ಲಿರುವಂತ ಸಂಪತ್ತಿಗೆ ನನ್ನದು ಅನ್ನಕ್ ಹೋಗ್ಬೇಡ. ಎಲ್ಲ ಭಗವಂತಂದು ಅಂತ ತಿಳ್ಕೊಂಡು ಉಪಯೋಗಿಸು. ಒಂದ್ ವೇಳೆ ಉಪಭೋಗ ಮಾಡ್ತೇನೆ ಅಂದ್ರೆ ಅದ ನಿನ್ನ ಭೋಗಿಸ್ತದ, ನೀನ ಇಲ್ದಂಗ ಅಕ್ಕಿ ಅಂತದ. ಒಂದ್ ದಿವ್ಸ ನಾ ಎಲ್ಲಾ ಭೋಗಿಸ್ತೇನೆ ಅಂತ ಬಂದವನ ಜೀರೋ ಆಗಿ ಹೋಗ್ತಾನೆ ಈ ಜಗತ್ನಾಗ ಕೈಯಾಗ. ಅದಕ್ಕೆ ಇದು ನಂದಲ್ಲ, ಇದು ಪರಮಾತ್ಮಂದು ಅಂತ ತಿಳ್ಕೊಂಡು ಇದನ್ನು ಉಪಯೋಗಿಸು. ತೇನ ತ್ಯಕ್ತೇನ ಭುಂಜಿತಾಹ, ತ್ಯಾಗದಿಂದ ಇದನ್ನ ಉಪಯೋಗ ಮಾಡು. ಇದಕ್ಕೆ ಏನಂತಾರಪ್ಪ ಅಂದ್ರೆ ಇದಕ್ಕೆ ನಿವೃತ್ತಿ ಮಾರ್ಗ ಅಂತ ಕರೀತಾರ. ಮತ್ತೊಂದು ಏನ್ ಹೇಳಿದರು ಅವರು, ಈ ಒಂದು ಬಾಹ್ಯ ಸನ್ಯಾಸ, ಒಂದು ಆಂತರಿಕ ಸನ್ಯಾಸ ಅಂತ ಎರಡು ಹೇಳಾಕತ್ತಾರ ಇಲ್ಲಿ. ನಾವ್ ಇದನ್ನ ಕೇಳೇ ಇಲ್ಲ ಬಿಡ್ರಿ. ಕೈಪ ಹಾಕೊಂಡವ್ರ ಸನ್ಯಾಸಿಗಳನ್ನು ಬಿಟ್ಟು ನಮ್ಗೆ ಬೇರೆ ಏನೂ ಗೊತ್ತಿಲ್ಲ. ಅಲ್ಲಂತಾರವ್ರು ಸನ್ಯಾಸ ಈ ಒಂದು ಹೊರಗಿನ ಬಾಹ್ಯ ಸನ್ಯಾಸ, ಒಂದು ಒಳಗಿನ ಸನ್ಯಾಸ. ಒಂದು ಶರೀರಕ್ಕೆ ಬಟ್ಟೆಗಳನ್ನ ಹಾಕೊಂಡು ತೋರ್ಸೋ ಸನ್ಯಾಸ. ತೋರ್ಸೋದಂದ್ರೆ ಏನ್ರಿ, ತಾನ ನೋಡ್ಕೋತಾನವ ಸನ್ಯಾಸಿ. ನಾ ಡ್ರೆಸ್ ಹಾಕೊಂಡಂದ್ರೆ ಅಯ್ಯೋ ನಾನು ಸನ್ಯಾಸಿ ಅದೇನೆ ಅಂತ ತಿಳ್ಕೊಂಡು ಎಲ್ಲಾ ಇದು ಪರಮಾತ್ಮಂದು ಅಂತ ತಿಳ್ಕೊಂಡು ಅವನ್ ರೂಪ ಇದು ಅಂತ ಉಪಯೋಗ ಮಾಡಕ್ ಕಲಿಬೇಕು ಅನ್ನೋದು ನೆನಪಾಗಲಿ ಅಂತ ತಿಳ್ಕೊಂಡು ಅವಂಗ ಕ್ಯಾಮಿ ಡ್ರೆಸ್ ಕೊಟ್ಟಾರ. ಇಲ್ಲ ಅಂದ್ರೆ ಜನ್ಮ ಜನ್ಮಾಂತರದಲ್ಲಿ ನಮ್ದು ಹೆಂಗೈತಿ ರೂಢ ಅಂದ್ರೆ ಇದು ನಂದು. ಜಗತ್ತು ಅನ್ನುವಂಥದ್ದು ಏನದ, ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಅಂತಸ್ತು ಐಶ್ವರ್ಯ, ಇದೆಲ್ಲ ನನಗಾಗಿ, ನಂದು ನನ್ನದು ಷಷ್ಠಿ ವಿಭಕ್ತಿ ಪ್ರತ್ಯಯ ಉಪಯೋಗ ಮಾಡಿ ನಾನು ಅಂದ್ರೆ ಶರೀರ, ಇದೆಲ್ಲ ಸಂಪತ್ತು ಅಂದ್ರೆ ನಂದು, ನಾನು ಭೋಗ ಮಾಡಕ್ ಬಂದೇನಿ ಅಂತ ತಿಳ್ಕೊತೇವಲ್ಲ. ಇದ ಭ್ರಮ. ಶಾಸ್ತ್ರ ಹೇಳ್ತೈತಿ ಇದು ಭ್ರಮ. ಒಂದು ಬಾಹ್ಯ ಸನ್ಯಾಸ, ಒಂದು ಆಂತರಿಕ ಸನ್ಯಾಸ ಹೇಳ್ತಿದ್ದ. ಆಂತರಿಕ ಸನ್ಯಾಸ ಅಂದ್ರೆ ಇದು ನಂದಲ್ಲ, ಇದು ಪರಮಾತ್ಮಂದು ಅಂತ ತಿಳ್ಕೊಂಡು ಇದನ್ನು ಉಪಯೋಗ ಮಾಡ ಅನ್ನೋದು ಏನದ, ಅಹಂಕಾರ ತ್ಯಾಗ, ಮಮಕಾರ ತ್ಯಾಗ, ಎರಡೂ ತ್ಯಾಗ ಮಾಡಿ ಇದನ್ನು ಉಪಯೋಗ ಮಾಡುವುದು ಏನೈತಿ, ಇದಕ್ಕೆ ನಿವೃತ್ತಿ ಮಾರ್ಗ ಅಂತ ಕರೀತಾರೆ. ಈ ನಿವೃತ್ತಿ ಮಾರ್ಗ ಏನದ, ಆಂತರಿಕ ಸನ್ಯಾಸ ಏನದ, ಇದು ಎಲ್ಲರಿಗೂ ಬೇಕೇ ಬೇಕು. ಕಂಪಲ್ಸರಿ ಫಾರ್ ಪ್ರವೃತ್ತಿ ಮಾರ್ಗ ಅಂಡ್ ನಿವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗನ ಇರ್ಲಿ, ನಿವೃತ್ತಿ ಮಾರ್ಗನ ಇರ್ಲಿ. ಈ ಏನದ, ಇದು ಪರಮಾತ್ಮಂದು, ಇದನ್ನು ನಾನು ನಂದು ಅಲ್ಲ, ಇದು ಪರಮಾತ್ಮಂದು, ನಾನು ಶರೀರ ಅಲ್ಲ ಅಂತ ತಿಳ್ಕೊಂಡು ಉಪಭೋಗ ಮಾಡ್ಬೇಡ, ಉಪಯೋಗ ಮಾಡ್ಕೋ. ಇದಕ್ಕ ಆಂತರಿಕ ಸನ್ಯಾಸ ಬಹಳ ಅವಶ್ಯ ಬೇಕು ಏನ್ರಿ. ಅದ್ ಎಲ್ಲೇ ನಿವೃತ್ತಿ ಮಾರ್ಗ ಇದ್ರ ಆಂತರಿಕ ಸನ್ಯಾಸ ಎರಡಕ್ಕೂ ಬೇಕು. ಪ್ರವೃತ್ತಿ ಮಾರ್ಗಕ್ಕೂ ಬೇಕು, ನಿವೃತ್ತಿ ಮಾರ್ಗಕ್ಕೂ ಬೇಕು, ಆಂತರಿಕ ಸನ್ಯಾಸ ಬೇಕೇ ಬೇಕು. ವಾಟ್ ಡೂ ವಿ ಗೆಟ್ ಬೈ ಇನ್ನರ್ ರೆನೌನ್ಸಿಯೇಷನ್? ಈ ಆಂತರಿಕ ಸನ್ಯಾಸ ಮನಸ್ಸು ಹಿಂಗೆ ವಿಚಾರ ಮಾಡೋದ್ರಿಂದ ನನಗೆ ಏನ್ ಸಿಕ್ತದ್ರಿ ಲಾಭ ಹೇಳ್ಬೇಕು ಅಂದ್ರೆ ಮಾಡ್ತಾನವ, ಇಲ್ಲಂದ್ರೆ ಮಾಡೋದಿಲ್ಲ. ಪ್ರಯೋಜನಂ ಅನುದಿಶ್ಯ ಮಂದೋಪಿನ ಪ್ರವರ್ತತೆ. ಒಂದು ಸ್ವಲ್ಪ ಪ್ರಯೋಜನ ಹೇಳಿದ್ರೆ ಅಷ್ಟ ಪ್ರಯೋಜನ ಹೇಳಿದ್ರೆ ಪ್ರವೃತ್ತಿ ಆಗ್ತಾರ. ಪ್ರಯೋಜನ ಹೇಳಿಕಂದ್ರೆ ಯಾರು ಪ್ರವೃತ್ತಿ ಆಗುದಿಲ್ಲ. ಥ್ರೂ ದಟ್ ರಿನೌನ್ಸಿಯೇಷನ್ ಭುಂಜಿತಾಹ, ಆ ತ್ಯಾಗದಿಂದ ನೀನ್ ಏನ್ ಮಾಡು, ಭುಂಜಿತಾಹ ಅಂದ್ರೆ ಏನು ಅಂತಂದ್ರೆ ನಿನ್ನನ್ನ ನೀ ರಕ್ಷಿಸಿಕೋ. ಹಂಗಾರೆ ಇಲ್ಲ ಅಂದ್ರೆ ತ್ಯಾಗ ಇಲ್ಲ, ನಾನು ತ್ಯಾಗ ಮಾಡಂಗಿಲ್ಲ ಅಂದ್ರೆ ಏನಾಕೈತಿ, ರಕ್ಷಣೆ, ನನ್ ರಕ್ಷಣೆ ಆಗೋದಿಲ್ಲ ಅಂದಂಗ ಆತಲ್ಲಿ. ತ್ಯಾಗದಿಂದ ಮಾಡ್ಕೊಂಡಂಗ ಆತ. ತ್ಯಾಗದಿಂದ ನಿನ್ನನ್ನು ರಕ್ಷಿಸ್ಕೋ ಅಂತಂದ್ರೆ ತ್ಯಾಗ ಇಲ್ಲಂದ್ರೆ ನಿನ್ ರಕ್ಷಣೆ ಆಗೋದಿಲ್ಲ ಅಂದಂಗ ಆತು. ಇವೆಲ್ಲ ಹಿಡನ್ ಮೀನಿಂಗ್ ಅದಾವ್ರಿ. ಅದಕ್ಕೆ ಈ ಉಪನಿಷತ್ತು ಬಹಳ ಕಠಿಣ ಅಂತ ಹೇಳೋದು. ಭುಂಜಿತಾಹ, ರಕ್ಷಣೆ ಮಾಡ್ಕೋ. ಎದರಿಂದ? ಫ್ರಮ್ ದ ಪ್ರಾಬ್ಲಮ್ ಆಫ್ ಇನ್ಸೆಕ್ಯೂರಿಟಿ. ಈ ಜಗತ್ತಿನೊಳಗ ಏನು ಒಂದು ಅಭದ್ರತೆ ಕಾಡಾಕತೈತಿ, ಆ ಅಭದ್ರತೆಯಿಂದ ನೀನು ರಕ್ಷಣೆ ಮಾಡ್ಕೋಬೇಕಂದ್ರೆ ಇವುಗಳ ಬೆನ್ನ ಹತ್ತಬೇಡ. ನಾವೇನ್ ಮಾಡಾಕತ್ತೀವಿ, ಅಭದ್ರತೆಯಿಂದ ರಕ್ಷಣೆ ಆಗ್ಬೇಕಂತ ತಿಳ್ಕೊಂಡು ಇವುಗಳ ಮೊರೆಯನ್ನ ಹೊಕ್ಕಿವಿ ನಾವು. ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ, ಅಲ್ಲಿ ಹೋಗ್ಬೇಡ ಅಂತ ಹೇಳ್ತೀವಿ ಶಾಸ್ತ್ರ, ನಾವು ಅಲ್ಲೇ ಹೋಗಿವಿ. ನಿನ್ನೆ ಹೇಳಾಕತ್ತಿದ್ದಲ್ಲ, ಶೃಂಗೇರಿ ಒಳಗ
ಮಧ್ಯಾಹ್ನ ಮಧ್ಯಾಹ್ನದಾಗ ಅದ ಹಾವಿನ ಹೆಡೆಯ ನೆಳ್ಳಿನಲ್ಲಿ ಕಪ್ಪಿ ನೆಳ್ಳದ ಅಂತ ಕುಂತದ ಅಂತ ಕಪ್ಪಿ. ಹಂಗ ಈ ಜೀವರುಗಳು ಏನ್ ಮಾಡಾಕತ್ತಾರ ಅಂದ್ರೆ ಎಲ್ಲಿ ಆ ಹಾವಿನ ನೆಳ್ಳ ಅಂದ್ರೆ ಈ ಸಂಸಾರದಲ್ಲಿ ಸುಖ ಹುಡುಕಾಗತ್ತಾರ. ಅದ ಹಾವು ಯಾವಾಗ ತಿಂತೈತೆ ಗುಳು ಮಾಡ್ತೈತೆ ಗೊತ್ತಿಲ್ಲ ಅದನ್ನ ಕಪ್ಪಿನ. ಮೇ ಯು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ದ ಪ್ರಾಬ್ಲಮ್ ಆಫ್ ಇನ್ಸೆಕ್ಯೂರಿಟಿ. ಅಭದ್ರತೆಯಿಂದ ನಿನ್ನನ್ನು ರಕ್ಷಿಸ್ಕೋಬೇಕಂದ್ರೆ ತ್ಯಾಗೇನ ಏಕೇನ ಅಮೃತತ್ವಂ ಆನಶಹು. ತ್ಯಾಗ ಅಷ್ಟ ಬೇಕು. ದ ಬಿಗ್ಗೆಸ್ಟ್ ಎಕ್ಸ್ಪ್ರೆಷನ್ ಆಫ್ ಸಂಸಾರ ಈಸ್ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ. ನಮಗ ಸಂಸಾರದಲ್ಲಿ ನಮ್ಗ ಅಭದ್ರತೆ ಕಾಡಾಗತ್ತದ ನೋಡ್ರಿ. ನಾನು ಒಂದು ಸಾಯ್ತೀನಿ, ನಾನು ಅಲ್ಪಜ್ಞ, ನಾ ಅಲ್ಪ ಕರ್ತೃಮಾನ್, ನಾ ಅಲ್ಪ ಶಕ್ತಿಮಾನ್, ನಾ ಕಪ್ಪದೀನಿ, ನಾ ಗಿಡ್ಡದೀನಿ, ನಾ ಹೆಣ್ಣದೀನಿ, ನಾನು ಬ್ರಾಹ್ಮಣ ಅಲ್ಲ, ವೈಶ್ಯ ಕ್ಷತ್ರಿಯ ಶೂದ್ರ ಅದೀನಿ ಏನ್ರಿ, ನಾ ದೊಡ್ಡ ಸಮಾಜದಾಗ ಹುಟ್ಟಿಲ್ಲ, ನಾ ಶ್ರೀಮಂತರ ಮನ್ಯಾಗ ಹುಟ್ಟಿಲ್ಲ, ನಾನು ಐಶ್ವರ್ಯವಂತರ ಮನ್ಯಾಗ ಹುಟ್ಟಿಲ್ಲ. ಇವೆಲ್ಲ ಇನ್ಸೆಕ್ಯೂರಿಟಿ, ಅಭದ್ರತೆಗಳ ಕಾಡಾಕತ್ತಾವ ಇಲ್ಲ ನಿಮಗ್. ಈ ಅಭದ್ರತೆಯಿಂದ ಓಡಿ ಹೋಗಾಕ ಪ್ರಯತ್ನ ಮಾಡಾಕತ್ತಾನ ಮನುಷ್ಯ. ಜೀವನ ಅಂದ್ರೆ ಏನ್ರಿ? ಅದ ಹೇಳ್ತಾರಲ್ಲ ಉದಾಹರಣೆ, ಅಪ್ಪೋರ್ ಹೇಳಿದ ಉದಾಹರಣೆನ ನಾನು ಹೇಳ್ತಿರ್ತೀನಿ. ನಿಮ್ಮ ಅಂತಸ್ತಿನ ಒಂದೇ ಅಂತಸ್ತೋ ಎರಡನೇ ಅಂತಸ್ತಿನ ಮನಿ ಮ್ಯಾಗ ನಿಂತ್ಕೊಂಡು ನೋಡಿದ್ರೆ ದಿವಸ ಮುಂಜಾನೆ ಒಬ್ಬ ಹಾಲು ಮಾರಕ್ ಹೊಂಟಿರ್ತಾನ, ಒಬ್ಬ ಪೇಪರ್ ಮಾಡಕ್ ಹೊಂಟಿರ್ತಾನ, ಒಬ್ಬವ ಕಂಪ್ನಿಗೆ ಫ್ಯಾಕ್ಟ್ರಿಗೆ ಹೊಂಟಿರ್ತಾನ, ಒಬ್ಬವ ರೈತ ಹೊಲಕ್ ಹೊಂಟಿರ್ತಾನ, ಒಬ್ಬವ ಆಕಳ ಮೇಯ್ಸಾಕ್ ಹೊಂಟಾನ, ಒಬ್ಬವ ಮಾಸ್ತರ್ ಶಾಲಿಗೆ ಹೊಂಟಾನ. ಇವರೆಲ್ಲ ಎಲ್ಲಿ ಓಡಾಡಕತ್ತಾರ? ಏನ್ ಹುಡುಕಾಗತ್ತಾರ್ರಿ ಅವರು? ಎದಕ್ ಹುಡುಕಾಗತ್ತಾರ ಅವರು? ಭದ್ರತೆಯನ್ನು ಹುಡುಕಾಗತ್ತಾರ, ಆನಂದವನ್ನು ಹುಡುಕಾಗತ್ತಾರ. ಕಾಮನ್ ರೊಕ್ಕ ಸಿಗ್ತದ, ಇವನು ಮಾಡೋದ್ರಿಂದ ರೊಕ್ಕ ಸಿಗ್ತದ, ರೊಕ್ಕದಿಂದ ಸುಖ ಸಿಗ್ತದ, ಆನಂದ ಆಗ್ತದ, ಭದ್ರತೆ ಆಗ್ತದ. ಇದು ಹಿಂಗ ಸಂಸಾರದಲ್ಲಿದ್ದಂತ ಅಭದ್ರತೆಯನ್ನ ಕಳ್ಕೊಳಕ ಈ ಮಾರ್ಗವನ್ನ ಹುಡುಕಿದ ಕೆಲವು ಮಂದಿ. ಆಸ್ ಬೇಬೀಸ್ ವಿ ಹೆಲ್ಡ್ ಆನ್ ಟು ದಿ ಮದರ್ಸ್ ಡ್ರೆಸ್ ಟೈಟ್ಲಿ. ಸಣ್ಣ ಮಗು ಇರ್ತದ, ಇನ್ನ ಅದಕ್ಕೂ ಸಣ್ಣ ಕೂಸು, ಅದು ತಾಯಿ ಅದೇನ ಬಿಟ್ಟು ಬರಾಕ ಬಲ್ಲತೈತಿ, ಹಮ್ಚಿಕೋತೈತಿ. ಅಂಡ್ ವಿ ಡಿಡೆಂಟ್ ವಾಂಟ್ ಟು ಸಿ ಇವನ್ ದ ಔಟ್ಸೈಡ್ ವರ್ಲ್ಡ್. ಆ ಮಗು ಇದ್ದಾಗ ಜಗತ್ತು ನೋಡಾಕ ಬಲ್ಲ ಅಂತದ. ಆ ತಾಯಿ ಮಡಿಲಲ್ಲಿ ಆ ಒಳಗನೆ ಅದು ಆರಾಮಾಗಿ ನಾನು ಎದೆ ಹಾಲು ಕುಡ್ಕೊಂತ ಇರ್ಬೇಕು, ಜಗತ್ತು ನೋಡಾಕ ಬಲ್ಲ ಅಂತೈತ. ದ್ಯಾಟ್ ಇನ್ಸೆಕ್ಯೂರಿಟಿ ವಿ ಸ್ಟಾರ್ಟೆಡ್ ಇನ್ ದ ಫಸ್ಟ್ ಇಯರ್. ಹುಟ್ಟಿದ ಒಂದೇ ವರ್ಷಕ್ಕೆ ಏನ ಅಭದ್ರತೆ ಕಾಡಾಗತೈತಿ, ಅಲ್ಲಿಂದ ಹಿಡಿದು ಆ ಅಭದ್ರತೆಯ ಸ್ವರೂಪ ಬದಲಾವಣೆ ಹಾಕೋತ ಹೋಗೈತಿ ಹೊರತು ಅದು ನಮ್ಮನ್ನ ಕೈ ಬಿಟ್ಟು ಇನ್ನೂ ಹೋಗೇ ಇಲ್ಲ. ಅಭದ್ರತೆ 60 ಆತು, 70 ಆತು, 80 ಆತು, 82 ಆತು, 85 ಆತು, ಇನ್ನೂ ಅಭದ್ರತೆನ ಐತಿ. ನಮಗೆ ಐತಿ ಇಲ್ಲ ನೋಡ್ರಿ, ಹೋಗೈತೆ ನೋಡ್ರಿ. ಮತ್ ಹೋಗಾಕ ಪ್ರಯತ್ನ ಮಾಡಿದ್ರಲ್ಲ, ಎಲ್ಲಿ ಯಾಕೆ ಹೋಗ್ಲಿಲ್ಲ? ಅದು ಅಭದ್ರತೆ ಹೋಗೈತೇನು? ಎಂದೂ ಹೋಗಿಲ್ಲ, ಹೋಗಂಗೂ ಇಲ್ರಿ. ಮತ್ ನಾವ್ ಮಾಡಿದ ಪ್ರಯತ್ನ ಫೇಲ್ ಆತೋ ಸರಿ ಆತೋ? ಇನ್ನ ಹೆಚ್ಚಾಗೈತ್ರಿ. ಫೇಲ್ಯೂರ್ ಆತೋ ಸಕ್ಸಸ್ ಆತೋ? ಇನ್ನ ಅಭದ್ರತೆ ಹೆಚ್ಚಾಗೈತ್ರಿ. ಅಭದ್ರತೆ ಹೆಚ್ಚಾಗೈತಿ. ಮಕ್ಕಳು ನೋಡ್ತಾರಿಲ್ಲೋ ನನ್ ಬಾಳೆ ಹಂಗಾಕೈತಂತ ಮತ್ ಹೆಚ್ಚಾಗೈತ್ರಿ. ಮತ್ತೆ ಹೆಚ್ಚಾದ್ರೆ ಅದನ್ನ ಪ್ರಯತ್ನ ಯಾಕೆ ಮಾಡ್ಬೋದು? ಹೆಚ್ಚಾಗುದೈತೆ ಅನ್ನೋ ಪ್ರಯತ್ನ ಯಾಕೆ ಮಾಡಾಕ್ತಾರಿ? ಮಾಡ್ಲಿಲ್ಲ ಹೆಚ್ಚಾಗತ್ತ ಏನ್ ಮಾಡೋದ್ರಿ? ನಾವೆಲ್ಲೂ ತಪ್ಪೇವಿ, ಹೆಚ್ಚಾಕತ್ತ ಅನ್ನುವಾಗ ಅದಕ್ಕೆ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ನಾವು ಅದನ್ನ ದಾರಿ ತಪ್ಪೇವ ಅಂತ ತಿಳ್ಕೊಬೇಕಲ್ರಿ ಶಿವಪುತ್ರಪ್ಪನವ್ರು. ನಾವು ಸರ್ ಅಂದ್ರ ಕಡಿಮೆ ಆಕತ್ ಸರ್, ಅದ್ ಬಿಡ್ತೇವ್ರಿ. ಅದ್ ಎಂದೂ ಬಿಡಂಗಿಲ್ಲ ಅನ್ನುವಂಗಿಲ್ಲ, ಬಿಡಾಕ್ ಸಾಧ್ಯ ಐತ್ರಿ. ನಾವು ಎಂದೂ ಬಿಡುದಿಲ್ಲ ಅಂದ್ರೆ ಮತ್ ಪ್ರಯತ್ನ ಯಾಕೆ ಮಾಡುದು? ಅದಕ್ಕೆ ಅದೇ ಬಿಡಾಕ್ ಪ್ರಯತ್ನ ಮಾಡ್ಬೇಕು. ಬಿಡಾಕ್ ಪ್ರಯತ್ನ ಮಾಡ್ಬೇಕಂದ್ರೆ ಗುರ್ತಿಸ್ಬೇಕಲ್ಲ ಅಲ್ಲಿ ದೋಷ ಐತೆ ಅಂತ ತಿಳ್ಕೊಂಡು. ಅಲ್ಲಿ ಗುರ್ತಿಸೇ ಇಲ್ಲ ನಾವು. ಇನ್ನೇ ನಮ್ದು ಪ್ರಾಬ್ಲಮ್ ಹೆಂಗಾಗೈತೆ ಅಂದ್ರೆ, ಒಬ್ಬ RMP ಡಾಕ್ಟರ್ ಹಳ್ಳ್ಯಾಗ RMP ಇರ್ತಾನ ನೋಡ್ರಿ, ಜ್ವರ ಬಂದವನ ಟೆರಾಮೆಸಿನ್ ಶಿಶಿ ಹೊಡಿತಾನ. ಅವ್ನ್ ಗೊತ್ತಿಲ್ಲ ಯಾವ ಔಷಧ ಕೊಡ್ಬೇಕು, ಗೊತ್ತಿಲ್ಲ, ಡಯಾಗ್ನೋಸ್ ಇಲ್ಲ, ಏನಿಲ್ಲ. ಬಟ್ ಜ್ವರ ಬಂದೈತಂದ್ರೆ ಇದು ಕೊಡ್ಬೇಕು, ಡಿಸೆಂಟ್ರಿ ಇರ್ತೈತೆ ಇದು ಕೊಡ, ಇಷ್ಟ ಕಲ್ತಾನ ನಾವು RMP. ಆ ಜ್ವರ ಎದಕ್ ಬಂದ್ವು, ಅದಕ್ಕೆ ಏನು ನಾವು ನಿಧಾನ ಮಾಡ್ಬೇಕು, ಅದಕ್ಕೆ ಏನು ಉಪಚಾರ ಮಾಡ್ಬೇಕು ಗೊತ್ತಿಲ್ಲವ. ಹಂಗ ಇದು ಟ್ರೀಟ್ಮೆಂಟ್ ನಮ್ದು ಏನಿಲ್ಲದಂದ್ರ RMP ಡಾಕ್ಟರ್ ಹೆಂಗ್ ಕೊಡ್ತಾನ ಟ್ರೀಟ್ಮೆಂಟ್, ಹಂಗ ನಾವು ಅಭದ್ರತೆಯನ್ನು ಕಳ್ಕೊಳಕ್ ನಮ್ ಪ್ರಯತ್ನ ನಾವು ಮಾಡಾಕತ್ತೇವಿ. ಅಲ್ಲಿ ತಪ್ಪೇವಿ ನಾವು, ಅಲ್ಲಿ ಅದನ್ನ ಹೇಳ್ಬೇಕಾಗಿರ್ತಾನ.
ನಾವು ಏನು ಅಭದ್ರತೆಯನ್ನ ಕಳ್ಕೊಳಕ್ ಇನ್ಸೆಕ್ಯೂರಿಟಿ ಕಳ್ಕೊಳಕ್ ಏನ್ ನಾವು ಪ್ರಯತ್ನ ಮಾಡಿದ್ವಿ ಅವು ಸರಿ ಇಲ್ಲ. ಮೀನ್ಸ್ ಆರ್ ನಾಟ್ ಕರೆಕ್ಟ್. ಸೊ ಎಂಡ್ ಈಸ್ ಆಲ್ಸೋ ನಾಟ್ ಕರೆಕ್ಟ್. ಸರ್ ಅಭದ್ರತೆನ ಕಳ್ಕೊಳಕ ಅಭದ್ರತೆ ಬೆನ್ನ ಹತ್ತಿದೇವ್ರಿ, ಅದಕ್ಕ ಆಗವಲ್ರಿ. ಭದ್ರತೆ ಕಡೆ ನಮ್ ಲಕ್ಷ ಹಾಕೊಂಡ್ರ ಅದು ಹೋಗ್ತೈತ್ರಿ. ಅದು ಭದ್ರತೆ ಎಲ್ಲೈತೆ ಅನ್ನೋದು ಗೊತ್ತಿಲ್ಲ ನಮಗ. ಅದು ಕಾಣುದು ಒಂದ್ ಕಡೆ ಕಾಣಾಕತ್ತೈತಿ, ಅದು ಇರುವುದು ಒಂದ್ ಕಡೆ ಐತಿ. ಇದು ರಹಸ್ಯ ಐತಿಲ್ಲ. ಅದ್ ಎಲ್ಲಿ ಕಾಣ್ತೈತಿ? ಸ್ತ್ರೀ, ಪುತ್ರ, ಧನ, ಕನಕ, ಬ್ಯಾಂಕ್ ಬ್ಯಾಲೆನ್ಸ್, ಇದ್ರಾಗ ಭದ್ರತೆ ಅನ್ಸಾಕತೈತಿ ನಮಗ. ಹೌದು ಅಲ್ಲ ನೋಡ್ರಿ, ಶಾಸ್ತ್ರಗಳು ಮಾತು ಹೌದು ಅಲ್ಲ ನೋಡ್ರಿ, ವಿಚಾರ ಮಾಡಿ ನೋಡ್ರಿ. ಹೌದು ಸರ್, ಹೌದು. ಶಾಸ್ತ್ರ ಹೇಳುದು ಖರೆ ಐತೋ, ನಮಗ ಅನ್ಸಿದ್ ಖರೆ ಐತೋ? ಶಾಸ್ತ್ರ ದಿನ ಶಾಸ್ತ್ರ ಓದ್ತೀವಿ, ಶಾಸ್ತ್ರ ಹೇಳ್ತೈತಿ ಅದು ಅಭದ್ರ ಅಂದ್ರೆ ಸಂಸಾರದಾಗ ಅಭದ್ರ ಐತಿ. ಜಗತ್ತನ್ನ ಬೆನ್ನ ಹತ್ತಬೇಡ, ಅದು ಪರಮಾತ್ಮಂದು, ಅದು ನಂದು ಅನ್ನಕ್ ಹೋಗ್ಬೇಡ, ಈ ಶರೀರಕ್ಕೆ ನಾನು ಅನ್ನಕ್ ಹೋಗ್ಬೇಡ ಅಂತ ತಿಳ್ಕೊಂಡು ಶಾಸ್ತ್ರ ಹೇಳ್ತದ. ನಾವು ಈ ಶರೀರಕ್ಕೆ ನಾನು ಅನ್ನೋದು ಬಿಡವಾಲ್ವಿ, ಈ ಶರೀರಕ್ಕೆ ಸಂಬಂಧಪಟ್ಟವರಿಗೆ ನನ್ನದು ಅನ್ನೋದು ಬಿಡವಾಲ್ವಿ. ಮರಳಿ ಯತ್ನವ ಮಾಡು ಅಂತ ನಾವು ಮರಳಿ ಮರಳಿ ಯತ್ನ ಮಾಡಾಕತ್ತೀವಿ, ಮರಳಿ ಮರಳಿ ಫೇಲ್ ಆಗಾಕತ್ತೀವಿ, ಮರಳಿ ಮರಳಿ ಯತ್ನ ಮಾಡಾಕತ್ತೀವಿ ನೋಡ್ರಿ. ಏನ್ ಅನ್ಬೇಕು ಇದಕ್ಕ? ಅಜ್ಞಾನ. That insecurity which started in the first year, that continues as a teenager insecurity, ಅದನ್ನ ಹೇಳಾಕತ್ತಾರು. ಆ ಮಗುವಿನಲ್ಲಿ ಇದ್ದಂತ ಅಭದ್ರತೆ ನನಗ ಹದಿ ವಯಸ್ಸಿನವ ಆದ್ರೂ ಕೂಡ ಮತ್ತದು ಮುಂದುವರಿತು. ಅದ್ರದ್ದು ಆಕಾರ ಬದಲಿ ಆತು. ಮೊದಲ ತಾಯಿ ಅಂತಿದ್ದ, ಈಗ ಹುಡುಗಿ ಅಂತ. ಸಣ್ಣ ಮಗು ಇದ್ದಾಗ ತಾಯಿ ಬಿಟ್ಟು ಬರಕ್ವಲ್ಲ, ಈಗ ಏನಂತಾನೀಗ? ಹುಡುಗಿ. Then I get a degree or job. ನೌಕರಿ ಅಂತಾನ. ನೌಕರಿ ಆದ್ಮೇಲೆ ಚೌಕರಿ. And after degree or a job, a bigger insecurity, will I get a wife? ನೌಕರಿನೂ ಆತು, ಎಲ್ಲ ಆತು. ಈಗ ನನಗ ನಮ್ಮ ಮನೆಗೆ ತಕ್ಕ ಒಂದು ಕನ್ಯಾ ಸಿಗ್ತತೆ ಇಲ್ಲೋ ನನಗೆ ತಕ್ಕ. ವಾಟ್ ಎವರ್ ವಿ ವಿಲ್ ಗೆಟ್ ಎ ಸ್ಪೌಸ್ ಈಸ್ ಅನದರ್ ಇನ್ಸೆಕ್ಯೂರಿಟಿ. ವೆದರ್ ವಿಲ್ ಗೆಟ್ ಎ ಸ್ಪೌಸ್ ಈಸ್ ಅನದರ್ ಸೆಕ್ಯೂರಿಟಿ. ಸಿಗ್ತಾಳೋ ಇಲ್ಲೋ ಹುಡುಗಿಗೆ, ಹುಡುಗ ಸಿಗ್ತಾನೋ ಇಲ್ಲೋ. ನಾರ ಡಿಗ್ರಿ ಮಾಡಿದೆ, ನೌಕರಿ ಮಾಡಕತ್ತೀನಿ, ನನಗ್ ತಕ್ಕ ಹುಡುಗ ಸಿಗ್ತಾನೋ ಇಲ್ಲ ಅನ್ನೋದು ಹುಡುಗಿಗೆ ಐತಿ. ನಾರ ಕಲ್ತೇನಿ, ನನಗೆ ಒಳ್ಳೆ ಹುಡುಗಿ ಸಿಗ್ತಾವ ಇಲ್ಲ ಅನ್ನೋದು ಹುಡುಗಿಗೆ ಐತಿ. ಎಲ್ಲರಿಗೂ ಐತಿ, ಹುಡುಗ ಹುಡುಗಿಗೆ. ಮತ್ತೆ ಬರೇ ಹುಡುಗಿಯರಿಗೆ ಐತಿ, ಹುಡುಗರಿಗೆ ಐತಿ ಅನ್ನಕ್ ಹೋಗ್ಬೇಡ್ರಿ, ಹುಡುಗಿಯರಿಗೂ ಐತಿ. Therefore, whether the job will remain or not is insecurity. ಒಂದ್ ವೇಳೆ ನೌಕರಿ ಸಿಕ್ಕೈತೆ ಅಂದ್ರೂ ಕೂಡ ಯಾವಾಗ ತೆಗಿತಾರೋ ಗೊತ್ತಿಲ್ಲ. ತೆಗೆದ್ರೆ ಏನ್ ಮಾಡ್ಬೇಕು? ಲಗ್ನಾರ ಆತು, ಮಕ್ಳು ಮರಿ ಹುಟ್ಟಿದ್ವು, ಎಲ್ಲಾ ಖರ್ಚು ಮೈ ಮ್ಯಾಗ ಐತಿ. ನೌಕರಿ ಹೋದ್ರೆ ಏನ್ ಮಾಡೋದು? ಒನ್ಸ್ ವಿ ಆರ್ ಓಲ್ಡ್, ಕಂಟಿನ್ಯೂಸ್ಲಿ ಗ್ರೋಯಿಂಗ್ ಇನ್ಸೆಕ್ಯೂರಿಟಿ. ಹೆಂಗ ನಾವು ಇವತ್ತಿನ ನಾಳೆ ಬದಲಾವಣೆ ಆಕತ್ತಂತ ಹೊಂಟಿವಿ ನಾವು. ಈ ಸಲ ಚಲೋ ತಂಗ ಪೀಕ್ ಬಂತಂದ್ರೆ ಎಲ್ಲಾ ಸಾಲ ಹರಿದ್ ಬಿಡೋನು ಅಂತ. ಈ ಸಲ ಬೋನಸ್ ಕೊಟ್ರಂದ್ರೆ ಎಲ್ಲಾ ಕರೆಕ್ಟ್ ಮಾಡ್ಬಿಡೋನು ಅಂತ. ಏನಾರ ಮಾಡಿ ಈಗ ಒಟ್ಟ ಏನದ ಈ ಅಭದ್ರತೆಯನ್ನ ಕಳ್ಕೊತೇನೆ ಅಂತ ತಿಳ್ಕೊಂಡ ಅಲ್ಲೇ ಹುಡುಕಾಗತ್ತಾನಂತ, ಮುದುಕಿ ಸೂಜಿ ಹುಡುಕಿದಂಗ. ಗ್ರೋಯಿಂಗ್ ಇನ್ಸೆಕ್ಯೂರಿಟಿ. ಆದ್ರೆ ಅದು ಅಭದ್ರತೆ ಬೆಳ್ಕೊಂತ ಹೋಗೈತಿ ಅಂತ ಏನಂದ್ರು ಸ್ವಾಮಿಯಾರು, ಇವ್ರು ಹಂಗನಾಗತ್ತಾರ. ಅಭದ್ರತೆ ಬೆಳ್ಕೊಂತ ಹೋಗೈತಂತ. ಈ ಅಭದ್ರತೆ ಏನ್ ಬೆಳ್ಕೊಂಡು ಹೋಗೈತಲ್ಲ, ಇದಕ್ಕ ಸಂಸಾರ ಅಂತ ಇನ್ನೊಂದು ಹೆಸರು. ಜನನ ಮರಣದಿಂದ ಬಿಡುಗಡೆ ಆಗಬೇಕನ್ನೋದು ಏನದ, ಅದು ಮೋಕ್ಷ. ಜನನ ಮರಣದ ಸಿಕ್ಕೊಂಡು ಬಿಡುವುದು ಏನದ, ಅದು ಸಂಸಾರ. ಒಂದು ಡೆಫಿನೇಷನ್. ಇನ್ನೊಂದು ಡೆಫಿನೇಷನ್ ಏನಂದ್ರೆ, ಈ ಅಭದ್ರತೆ ಹೆಚ್ಚಿಗೆ ಹಾಕೊಂತ ಹೋಗೈತಲ್ಲ, ಇದಕ್ಕ ಸಂಸಾರ. ಸಮ್ಯಕ್ ಅಸಾರಹ ಸಂಸಾರ. ಇದು ಬರೀ ಜ್ವಾಟ್ಯದ, ಇದು ಏನಿಲ್ಲ. ಒಣ ಎಲುಬು, ಆ ನಾಯಿ ಕಡೆದ ಒಣ ಎಲುಬು ಅನ್ನೋದು, ಆ ಎಲುಬು ಅನ್ನೋದು ಒಣ ಎಲುಬದ, ಇದ್ರಾಗ ಏನು ರಸ ಇಲ್ಲ ಅನ್ನೋದು ಗೊತ್ತಾಗಬಾರ್ದು. ಸಂಸಾರದಾಗ ಏನು ರಸ ಇಲ್ಲ. ಸಮ್ಯಕ್ ಅಸಾರಹ ಸಂಸಾರ. ದಿಸ್ ಸಂಸಾರ ಕ್ಯಾನ್ ಗೋ ಅವೇ ಓನ್ಲಿ ಬೈ ತ್ಯಾಗ. ಇದು ಒಂದ ದಾರಿ ಹೇಳ್ತದ. ಈ ಸಂಸಾರ ಈ ರೀತಿ ಅಭದ್ರತೆ ಹೋಗ್ಬೇಕಂದ್ರೆ ಅದು ತ್ಯಾಗದಿಂದ ಹೋಗ್ತದೆ. ತ್ಯಾಗ. ಇದನ್ನ ಯಾರು ಹೇಳ್ತಾರ್ರಿ? ವೇದ ಹೇಳ್ತತಿ ಈ ಮಾತನ್ನ. ವೇದ ಏನ್ ಹೇಳ್ತತಲ್ಲ, ಅದು ವಿಧಿ ಅಂತಾರ. ಅದು ಏನ್ರಿ? ವಿಧಿ ಏನ್ ಮಾಡ ಅಂತ ಹೇಳ್ತದೆ ಅದು ವಿಧಿ, ಏನ್ ಮಾಡಬೇಡ ಅಂತ ಹೇಳ್ತದ ಅದು ನಿಷೇಧ. ಈ ಮಾತನ್ನ ವಿಧಿ ಇದು ಹೇಳ್ತದೆ, ಶಾಸ್ತ್ರ ಹೇಳ್ತದೆ. ಏನು ಅಂತ? ಆ ಸಂಸಾರ ಹೋಗ್ಬೇಕಂದ್ರೆ ನೀನು ತ್ಯಾಗ ಮಾಡು. ಇದು ಏನದ, ಈಗ ಟೈಫಾಯ್ಡ್ ಜ್ವರ ಬಂದಾವು,
ಔಷಧ ಬಹಳ ಕಹಿ ಐತಿ, ಆ ಗುಳಿಗೆ ಒಲ್ಲೆ ಅಂತ ನೀವು ಆ ಗುಳಿಗೆ ತಗೊಂಡ್ರೆ ಆರಾಮಾಗತಿ ಟೈಫಾಯ್ಡ್. ಆ ಜಡ್ಗೆ ವಿಷಯುಕ್ತ ಗುಳಿಗೆ ಕೊಟ್ರೆ ಅದು ಆರಾಮಾಗ್ತದೆ. ಆದ್ರೆ ಆ ವಿಷ ಇದ್ದಿದ್ದಕ್ಕೆ ಇವ ಒಲ್ಲೆ ಅಂತಾನ ಗುಳಿಗೆ ತಗೊಳ್ಳೋ ಪೇಷಂಟ್. ತ್ಯಾಗ ಮಾಡ್ಬೇಕಪ್ಪ. ಈ ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನಗಳನ್ನ ತ್ಯಾಗ ಮಾಡ್ಬೇಕು ಅಂದ್ರೆ ನಿನಗೇನಾಗ್ತದ, ನಿನ್ನ ರಕ್ಷಣೆ ಆಗ್ತದ ಅಂತ ಹೇಳ್ತದೆ ಶಾಸ್ತ್ರ. ಭುಂಜಿತಾಹ ಅಂದ್ರೆ ರಕ್ಷಿಸಿಕೋ, ನೀನ್ ರಕ್ಷಣೆ ಆಗ್ಬೇಕಂದ್ರೆ ಇವನ್ ತ್ಯಾಗ ಮಾಡ್ಬೇಕು ನೀನ್ ಅಂತತಿದ್ದು. ಇವೇನಂತಾನ ನಾವಲ್ಲೇ ತ್ಯಾಗ ಮಾಡಕ್ ಬಲ್ಲೆ ಅಂತಾನ. ಅದೇನಂತತಿ ಉಪನಿಷತ್ ಏನಂತದ, ತ್ಯಾಗದಿಂದ ಮಾತ್ರ ಸಾಧ್ಯ. ಇದನ್ನ ನೀ ರಕ್ಷಿಸ್ಕೋಬೇಕಂದ್ರ, ನಿನ್ನನ್ನ ನೀ ರಕ್ಷಿಸ್ಕೋಬೇಕಂದ್ರ ತ್ಯಾಗದಿಂದ ಮಾತ್ರ ಸಾಧ್ಯ. ವಾಟ್ ಈಸ್ ತ್ಯಾಗ? ತ್ಯಾಗ ಅಂದ್ರೆ ಏನು ಹೇಳ್ತಾರ ನೋಡ್ರಿ. ಐ ಡೋಂಟ್ ಡಿಪೆಂಡ್ ಆನ್ ಎನಿ ಒನ್ ಆಫ್ ದೀಸ್ ಬ್ಲೆಸ್ಸೆಡ್ ಥಿಂಗ್ಸ್. ಎಷ್ಟ ಚಲೋ ಇರ್ಲಿ ಇವು ವಿಷಯ ವಸ್ತುಗಳು, ಬಹಳ ರುಚಿ ಇರ್ಲಿ, ಬಹಳ ನನಗ ಸುಖ ಕೊಡ್ತಾವನ್ನುವಂಗ ಆಸೆ ಹುಟ್ಟಿಸಿದ್ರು ಕೂಡ ಅವುಗಳ ಮ್ಯಾಗ ನಾನು ಅವಲಂಬಿತನಾಗುವುದಿಲ್ಲ. ಏನ್ರಿ ಎಂತ ಚಲೋ ಚಲೋ ಅದಾವ್ರಿ, ಚಲೋ ಚಲೋ ವಸ್ತುಗಳು ಅದಾವ, ರುಚಿ ರುಚಿ ಅದಾವ, ಹಿತ ಹಿತ ಅದಾವ, ಹಿತ ಇಲ್ಲವು ರುಚಿ ಅದಾವ. ಆದ್ದರಿಂದ ಈ ರೀತಿಯನ್ನ ನಾನು ಏನ್ ಮಾಡುವುದ, ತ್ಯಾಗದಿಂದ ಮಾಡಿದ್ನಪ್ಪ ಅಂತಂದ್ರೆ ಜಗತ್ತು ನನಗೆ ಇಲ್ದಂಗ ಆತು. ಈಶ್ವರ ಮ್ಯಾಗ ಭಾರ ಹಾಕುದು. ದೇರ್ಫೋರ್ ಭುಂಜಿತಾಹ ಮೀನ್ಸ್ ಮೇ ಯು ಸೇವ್ ಯುವರ್ ಸೆಲ್ಫ್. ನಿನ್ನನ್ನ ನೀ ರಕ್ಷಣೆ ಮಾಡ್ಕೋಬೇಕು ಅಂದ್ರ ಭುಂಜಿತಾಹ, ಮೇ ಯು ಫೈಂಡ್ ಸೆಕ್ಯೂರಿಟಿ, ಮೇ ಯು ಬಿ ಫ್ರೀ ಫ್ರಾಮ್ ಇನ್ಸೆಕ್ಯೂರಿಟಿ. ನಿನಗ ಅಭದ್ರತೆಯಿಂದ ನಿನಗೆ ಪಾರಾಗಬೇಕು ಅಂದ್ರ, ನೀ ರಕ್ಷಿಸ್ಕೋಬೇಕಂದ್ರ ಇವು ನಾನು ಅಲ್ಲ, ಈ ಶರೀರ ನಾನು ಅಲ್ಲ, ಇವು ವಿಷಯ ವಸ್ತುಗಳು ಏನದಾವ ಇವು ನನೂ ಅಲ್ಲ ಅನ್ನೋದನ್ನ, ಇದನ್ನ ತ್ಯಾಗ ಮಾಡು ಅಂತ ಹೇಳ್ತದೆ. ತ್ಯಾಗ ಮಾಡು. ತೇನ ತಕ್ತೇನ ಭುಂಜಿತಾಹ. ತ್ಯಾಗ ಮಾಡಿ ನೀನು ಉಪಯೋಗ ಮಾಡು, ಇದು ಗುರಿ. ಶಾಸ್ತ್ರ ಹೇಳುವಂತದ್ದು ಗುರಿ ನಮಗ್ ಹೇಳ್ತದ, ವಿಧಿಸ್ತದ. ಶಾಸ್ತ್ರ ಹೇಳ್ತದ, ಶಾಸ್ತ್ರ ಹೇಳೋ ಮಾತು ಹೇಳ್ತದ. ನಾವು ಲಗ್ನ ಆಗೋ ಹೊತ್ನಾಗ ಶಾಸ್ತ್ರ ನಮ್ ಕಿವಿಗೆ ಬಿದ್ದಿಲ್ಲ. ನಿಮ್ಗೆ ಯಾರಿಗಾರ ಕಿವಿ ಬಿದ್ದೈತೇನೋ? ನಮಗೂ ಬಿದ್ದಿಲ್ಲ, ನಿಮ್ಗೂ ಬಿದ್ದಿಲ್ಲ. ನಮ್ಗೆ ಯಾರು ಇದು ಇಂಥ ಮಾತು ಹೇಳೋದೇ ಇಲ್ಲ. ಯಾಕಂದ್ರೆ ಯಾಕೆ ಹೇಳುದು ಗೊತ್ತೇನ್ರಿ? ಅಪ್ಪ ಅವುಗಳು ಎಲ್ಲಿ ನನ್ನ ಮಗ ಸನ್ಯಾಸಿ ಹಾಕಲ್ಲ ಅಂತ ಹೇಳುದಲ್ಲ ಅವ್ರು. ಮುಚ್ಚಿಟ್ಟಾರ ನೋಡ್ರಿ. ಇದು ಸಂಸಾರದಾಗ ಒದ್ದಾಡ್ತಿರ್ತಾರ, ಪೆಟ್ಟು ಬೀಳ್ತಿರ್ತಾವ, ಕಂಬಳ್ಯಾಗ ಕಲ್ಲು ಕಟ್ಟಿ ಬಡಿಯ ಒಬ್ಬ ಬಡಿತಿರ್ತಾನ. ಹೆಂಗದಿರಿ? ಆರಾಮದೇವ್ರಿ, ದೇವ್ರ ಅನುಗ್ರಹದಿಂದ ಆರಾಮದೇವ್ ನೋಡ್ರಿ ಅಂತಾನ. ಪೆಟ್ಟು ತಿಂತಿರ್ತಾನ, ಆರಾಮದೇನೆ ಅಂತಾನ. ಅವ್ರಿಗ್ನು ಗೊತ್ತಿದ್ದಿದ್ರ ಹೇಳ್ತಿದ್ರೇನ್ರಪ್ಪ ರೀ? ಅವ್ರಿಗೆ ಗೊತ್ತಿಲ್ಲ. ಈಗ ನಮ್ಮ 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 ಪಾಲಕರಿಗೆ ಗೊತ್ತಿಲ್ಲ, ಗೊತ್ತಿಲ್ಲದಕ್ಕೆ ಅವ್ರು ಹೇಳಿಲ್ಲ. ಗೊತ್ತಿದ್ದವ್ರು ಗೊತ್ತಿದ್ದವ್ರು ಹೇಳಿದಾರ ಮಾತು ಕೇಳುದಿಲ್ಲಲ್ರಿ, ಅದೊಂದೈತಿ. ಗೊತ್ತಿದ್ದವ್ರ ಮಾತು ಹೇಳಿದ್ರು ಕೇಳುದಿಲ್ಲ. ಈಗ ನಿನ್ನೆ ಅಂದ್ರಲ್ಲ, ನೀ ಯಾರ ಮಜಾ ಹೊಡೆದಿ, ನಮಗ್ ಬೇಡ ಅಂತ ಏನು ಅಂತಾರ ಅವ್ರು ಮಕ್ಕಳು. ಅವ್ರ ತಂದೆ ತಾಯಿ ಲಗ್ನ ಆಗುವಾಗೂ ಲಗ್ನ ಮಾಡೋ ಸಾವಧಾನ ಅಂದಿರ್ತಾನ, ಇವ್ ಲಗ್ನ ಮಾಡುವಾಗೂ ಸಾವಧಾನ ಅಂದಿರ್ತಾನ. ಆ ಸಾವಧಾನ ಅನ್ನೋದನ್ನ ಅವರು ಹೇಳುದಿಲ್ಲ, ಇವ್ರು ಹೇಳುದಿಲ್ಲ. ಅವ್ ಹೇಳೋ ಮಂತ್ರ ಹೇಳೋನು ಹೇಳುದಿಲ್ಲ. ಸಾವಧಾನ ಯಾಕಂತ ಏನೋ ಅಪಾಯ ಐತಿ ಅಂತ ವಿಚಾರ ಮಾಡ್ಬೇಕು ಬೇಡ್ರಿ. ಏನ್ ಹಂಗಂದ್ರ ಮೀನಿಂಗ್ ಲಘು ಲಘು ಅಕ್ಕಿ ಕಾಳು ಹಾಕಿ ನಮ್ಮಿಬ್ಬರು ಕೈ ಬಿಡ ಅಂತಿರ್ತಾನ ಇವ ಲಗ್ನ ಮಾಡ್ಕೊಳವ. ಅವ್ ಮಂತ್ರ ಹೇಳೋನ್ರ ಹೇಳ್ಬೇಕಿಲ್ರಿ, ಸಾವಧಾನ ಅಂತ ಯಾಕೆ ಅಂತೀನಿ ಅನ್ನೋದು. ನೀವ್ ಕೇಳ್ಬೇಕಿಲ್ಲ ಅಂತಾನವ. ಮಂತ್ರ ಐತಿ ಅಂತ ಹೇಳ್ಬಿಡುದ್ರ ಹಂಗ ಏಕ ಎಲ್ಲದ್ನು. ಹಂಗ ಹೇಳಿಲ್ಲ ಭಿಕ್ಷಾ ಕೊಡುದಿಲ್ರಿ. ನೀವು ಸ್ವಾಮಿಯರು ಹೇಳ್ರಿ ಎಲ್ಲರಿಗೂ, ಎಲ್ಲಾ ಸ್ವಾಮಿಗಳಿಗೆ ನೀವು ಹೇಳುವಾಗ ಮಂತ್ರ ಹೇಳುವಾಗ ಅದನ್ನ ಹೇಳಿ ಅಕ್ಕಿ ಕಾಳು ಹಾಕ್ರಿ ಅಂತ ಹೇಳಿ ಹೇಳ್ರಿ. ಅಲ್ಲ ಹಂಗೆ ಅದ್ರ ಮಂತ್ರ ಇದ್ರ ಭಿಕ್ಷಾ ಕೊಡುದಿಲ್ರಿ ಹಂಗ ಹೇಳಿದ್ರ. ಅವ್ನ ಹೇಳಿ ಹಿಂದೆಗಡೆ ಮೊದ್ಲ ಭಿಕ್ಷಾ ಇಸ್ಕೊಂಡು ಹೇಳ್ರಿ. ಹಂಗ ಮಾತ್ರ ಮಾತು ಮಾಡ್ತಾರ. ಹಂಗ ನಮ್ಮ ಅಜ್ಜಾರ್ ಹೇಳಿದಾರು ಹಂಗ ಮಾಡ್ತೇವ ಅಂತ ಹೇಳ್ತವ್ರಿ. ಅಲ್ರಿ ಯಾರು ಯಾಕೆ ಬಹಳ ಇದದ ಕಠಿಣ ಅದ ಹೇಳೋದು. ಇದು ಹೇಳಿದ್ರೆ ಯಾರು ಮನ್ಯದ್ದೇನದ ಏನ್ ನೋಡು ಇವ ತಾನ್ ಮಾತ್ರ ಮದ್ವೆಗಾನ, ನಮಗ್ ಮದ್ವೆ ಆಗ್ಬೇಡ ಅಂತಾನ. ಒಂದು ಈ ಕೆಲವೊಂದು ವಿಷಯ ಹೇಳಕ್ ಬರುದಿಲ್ರಿ.
ನಾಳೆ ಸ್ವಾಮಿನ ಕರೀಲಿ ಅವ್ರು ಹಂಗ ಹೇಳಿದ್ರಿ. ತೇನ ತೆಕ್ತೇನ ಪುಂಜಿತ ಅಪ್ ಟು ದಿಸ್ ಇಸ್ ದ ಡೆಸ್ಟಿನೇಷನ್. ಹಂಗಾರೆ ಇದು ಏನಪ್ಪಾ ಅಂತಂದ್ರೆ ಇದು ನಂದಲ್ಲ, ನಾನು ಅಲ್ಲ, ಈ ಶರೀರ ನಾನು ಅಲ್ಲ, ಇದು ಆಸ್ತಿ ನಂದು ಅಲ್ಲದ ಅಂತ ಹೇಳಿ ಉಪಯೋಗಿಸ್ಪ, ಇದನ್ನ ತ್ಯಾಗ ಮಾಡು ಅನ್ನೋದು ಗುರಿ. ಶಾಸ್ತ್ರ ಹೇಳೋದು ಗುರಿ ಇದು. ಮೊನ್ನೆ ಮಂತ್ರದ ಅರ್ಥ ಹೇಳಾಗತ್ತೆ ನಾ ಇನ್ನ. ಜ್ಞಾನೇನ ಸಂಸಾರ ನಿವೃತ್ತಿ. ಹಿಂಗಂದ್ರೆ ಏನಾಯ್ತು ಅಂದ್ರ ಜ್ಞಾನ ಮಾಡ್ಕೋ, ಜ್ಞಾನದಿಂದ ಸಂಸಾರ ನಿವೃತ್ತಿ ಆಗ್ತದೆ. ನಿನ್ನ ಇನ್ಸೆಕ್ಯೂರಿಟಿ ಅಭದ್ರತೆ ಹೋಗ್ಬೇಕಂದ್ರೆ ನೀನು ಯಾರು ಅಂತ ತಿಳಿ. ಮೊದಲ ನೀನ್ ಯಾರಂತ ತಿಳಿ. ಆ ತಿಳಿದ ಮ್ಯಾಗ ಈ ಸಂಸಾರ ಓಡಿ ಹೋಗ್ತದೆ ನೋಡು ಅಂತ ಹೇಳ್ತಾರೆ. ಫ್ರೀಡಮ್ ಫ್ರಮ್ ಇನ್ಸೆಕ್ಯೂರಿಟಿ ಥ್ರೂ ನಾಲೆಜ್ ಈಸ್ ಅ ಡೆಸ್ಟಿನೇಷನ್. ಗುರಿ ಹಂಗಾರೆ ಏನ್ ಅನ್ನಂಗಾತು ಅಂದ್ರೆ ಒಂದೇ ಮಂತ್ರದಾಗ ಏನ್ ಹೇಳಿದ್ರು ಅಂದ್ರೆ ಈ ಅಭದ್ರತೆಯಿಂದ ನೀನು ರಕ್ಷಿಸಿಕೋಬೇಕಂದ್ರ ನೀನು ಏನ್ ಮಾಡ್ಬೇಕು ಅಂದ್ರೆ ಇದನ್ನ ತ್ಯಾಗ ಮಾಡಬೇಕು. ದೆನ್ ಮಾಗೃದಾಹ is represent the first life cycle. ಮಾಗೃದಾಹ ಇದೇನದ ಈ ಒಂದೇ ಉಪನಿಷತ್ನಾಗ ಸನ್ಯಾಸಿ ಜೀವನವನ್ನ ಹೇಳಲಿಕ್ಕೆ ಉಪಯೋಗ ಮಾಡಿದ ಮಾಗೃದಾಹ ಅಂದ್ರೆ ಏನಪ್ಪಾ? ಬಹಳ ಕಷ್ಟಗಳಂತಾರೆ. ಅಲ್ಲಲ್ಲ, ಮಹಾಗೃದ ಅಲ್ರಿ ಇದು. ಮಾಗೃದಾಹ, ಮಾ ಅಂದ್ರೆ ಬೇಡ, ಗೃದಾಹ ಅಂದ್ರೆ ಆಶೆ ಮಾಡ್ಬೇಡ ಅಂತ. ಅಂದ್ರ ಕಶ್ಯ ಸಿದ್ಧ. ಮಾಗೃದಾಹ ಅಂದ್ರೆ ಯಾರ ಧನವನ್ನು ಬಯಸಬೇಡ ಅಂತ ಅರ್ಥ. ಧನಂ ಯಾರ್ದ ಕಶ್ಯ ಧನಂ ಮಾಗೃದಾಹ ಅಂದ್ರೆ ಬಯಸಬೇಡ. ಮಾಗೃದಾಹ ಅಂದ್ರ ಗೃದ ಅಂದ್ರೆ ಬಯಸು, ಮಾಗೃದಾಹ ಅಂದ್ರೆ ಬಯಸಬೇಡ. ಧನಂ ಅಂದ್ರೆ ಯಾವ ಸಂಪತ್ತನ್ನು, ಯಾವ ಧನವನ್ನು ಸಂಪತ್ತನ್ನು ಬಯಸಬೇಡ ಅಂತಾರ. ಇದು ಏನದ ಮೂಲ ಉಪನಿಷತ್ತಲ್ಲಿ ಹೇಳಿದ ಮಂತ್ರದ ಅರ್ಥ. ಇಲ್ಲಿ ಧನ ಅಂದ್ರೆ ಈಶ್ವರಾತ್ರಯಗಳನ್ನು ತಗೋಬೇಕು ಅಂತ ತಿಳ್ಕೊಂಡು ಉಪನಿಷತ್ತು ವ್ಯಾಖ್ಯಾನಕಾರ ಬರೀತಾರೆ. ಶಂಕರಾಚಾರ್ಯರು ಭಾಷೆ ಒಳಗೆ ಬರೀತಾರೆ. ಪುತ್ರೇಶನ, ವಿತ್ತೇಶನ, ಲೋಕೇಶನ ಅನ್ನುವಂಥವು ಬರ್ತಾವ. Magrudaha represents the first lifestyle. I had said earlier that there are two lifestyles. ಮೊದಲ ಹೇಳಿದ್ರು ಏನ್ರಿ, 2 ರೀತಿ ಮಾರ್ಗಗಳದಾವ. ಒಂದು ಪ್ರವೃತ್ತಿ ಮಾರ್ಗ, ಒಂದು ನಿವೃತ್ತಿ ಮಾರ್ಗ ಅಂತ ಹೇಳಿತ್ತು. ಅದರಲ್ಲಿ ಇದು ಒಂದೇ ಮಾರ್ಗ. ಯಾವುದು ಅಂದ್ರೆ ನಿವೃತ್ತಿ ಮಾರ್ಗ ಒಂದೇದ್ದು. ಉತ್ತಮ ಅಧಿಕಾರಿಗೆ ಉಪದೇಶ. ಒನ್ ಲೈಫ್ ಸ್ಟೈಲ್ ಈಸ್ ಇನ್ ದಿಸ್ ಮಂತ್ರ. ಈ ಮಂತ್ರದೊಳಗೆ ಒಂದೇದು ಏನದ, ಆ ಸನ್ಯಾಸ ತ್ಯಾಗದಿಂದ ಜೀವನವನ್ನು ಮಾಡಿ ನಿನ್ನನ್ನು ನೀ ಯಾರು ಅಂತ ತಿಳ್ಕೊಂಡು ನೀನು ಈ ಅಭದ್ರತೆಯಿಂದ ರಕ್ಷಿಸಿಕೋ. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ದ ನೆಕ್ಸ್ಟ್ ಮಂತ್ರ. ಮತ್ತೆ ಇದು 2ನೇ ಅಧಿಕಾರಿಗಳು ಏನದಾರಲ್ಲ ಪ್ರವೃತ್ತಿ ಮಾರ್ಗದವ್ರಿಗೆ, ಅದಕ್ಕೆ 2ನೇ ಮಂತ್ರ ಸಪರೇಟ್ ಆಗಿ ಹೇಳ್ತದ. ಈ ಮಂತ್ರದಾಗ ಬರೀ ಕೇವಲ ಸನ್ಯಾಸಿಗಳಿಗೆ, ಕೇವಲ ವೈರಾಗ್ಯವುಳ್ಳವರಿಗೆ, ವಿಷವತ್ತ ತ್ಯಜ, ವಿಷಯಗಳನ್ನ ವಿಷ ಅಂತ ತಿಳ್ಕೊಂಡು ಬಿಟ್ಟವ್ರಿಗಿದ್ದು ಅಂತ ಅಧಿಕಾರಿಗಳಿದ್ರು ಅವ್ರು ಮೊದಲ ಪಾರಾಗ್ರೆ ಅನ್ನೋದು ಅವ್ರಿಗೆ ಮೊದಲೇ ಉಪದೇಶ. ಅದ್ರಾಗ ಉಳ್ಕೊಂಡವ್ರಿಗೆ 2ನೇ ಮಂತ್ರ. ದಿಸ್ ಮಾಗೃದಾಹ ರೆಫರೆನ್ಸ್ ಟು ನಿವೃತ್ತಿ ಮಾರ್ಗ, ಅದರ್ವೈಸ್ ಕಾಲ್ಡ್ ವಿವಿಧ ಸನ್ಯಾಸ. ಮಾಗೃದಾಹ ಅನ್ನುವಂಥದ್ದನ್ನು ಬಯಸಬೇಡ. ಯಾರ ಸಂಪತ್ತನ್ನು, ಈ ಜಗತ್ತಿನಲ್ಲಿದ್ದಂತ ಯಾವ ಸಂಪತ್ತನ್ನು, ಯಾರ ಸಂಪತ್ತನ್ನು ನೀ ಬಯಸಬೇಡ. ನಿನ್ನನ್ನು ನೀ ರಕ್ಷಿಸಿಕೋ. ಇಲ್ಲಾಂದ್ರೆ ಆ ಸಂಪತ್ತನ್ನು ಬೆನ್ ಹತ್ತಿದ್ದೆ ಅಂದ್ರೆ ಅದು ನಿನ್ನನ್ನು ಹಾಳ ಮಾಡ್ತದೆ. ನಿನ್ನಲ್ಲಿ ಒಂದು ಸಂಪತ್ತದ, ಆತ್ಮ ಅನ್ನುವಂಥದ್ದು ಒಂದು ಸಂಪತ್ತದ. ಆ ಆತ್ಮ ಸಂಪತ್ತನ್ನು ನೀ ಕಳ್ಕೊತಿ. ಅದನ್ನ ಬೆನ್ ಹತ್ತಿದ್ದಿ ಅಂದ್ರೆ ನಿನ್ನ ಸಂಪತ್ತನ್ನು ನೀ ಕಳ್ಕೊಂಡು ಅದಕ್ಕೆ ಬೆನ್ ಹತ್ತಿರ್ತಿ. ಆದ್ದರಿಂದ ನಿನ್ನ ಸೊಳಗೆ ಸಂಪತ್ತನ್ನು ಗುರುತಿಸ್ಬೇಕಂದ್ರೆ ಆ ಸಂಪತ್ತನ್ನು ತ್ಯಾಗ ಮಾಡು. ಒಂದು ತ್ಯಾಗ ಮಾಡಿದ್ರೆ ಇನ್ನೊಂದು ಸಿಗ್ತದ. 2 ಬೇಕಂದ್ರೆ ಯಾರಿಗೂ ಸಿಗುವುದಿಲ್ಲ. ನಾವು 2 ಸಿಗುವುದಿಲ್ಲ. ಇಂಥ ಒಂದು ಜಟಿಲ ಪರಿಸ್ಥಿತಿ ಅದ ಜೀವಿಗಳಿಗೆ. ಒಂದು ಕಳ್ಕೊಂಡ್ರೆ ಇನ್ನೊಂದು ಸಿಗ್ತದ.
ಪ್ರವೃತ್ತಿ ಮಾರ್ಗ ಬಂದಿ ಅಂತಂದ್ರೆ ಒಂದ್ ಸಿಗ್ತದ, ಇನ್ನೊಂದ್ ಸಿಗಂಗಿಲ್ಲ. ಸುಖ ಸಿಗಂಗಿಲ್ಲ, ವಿಷಯಗಳು ಸಿಗ್ತಾವ. ರೊಕ್ಕ ಸಿಗ್ತೈತಿ, ಹೆಣ್ ಸಿಗ್ತಾಳ, ಮಕ್ಳು ಹಾಕಾವ, ಹೊಲ ಸಿಗ್ತೈತಿ, ಸುಖ ಸಿಗುದಿಲ್ಲ. ನಿವೃತ್ತಿ ಮಾರ್ಗ ಹೋದ್ರ ಸುಖ ಸಿಗ್ತೈತಿ, ಹೆಂಡತಿ ಸಿಗುದಿಲ್ಲ, ಮಕ್ಕಳು ಸಿಗುದಿಲ್ಲ, ಆಸ್ತಿ ಸಿಗುದಿಲ್ಲ, ಹೊಲ ಸಿಗುದಿಲ್ಲ, ಬಂಗಾರ ಸಿಗುದಿಲ್ಲ. ಸುಖ ಬೇಕು, ಸಂಪತ್ತು ಬೇಕು. ಸುಖ ಬೇಕು, ನಿವೃತ್ತಿ ಮಾರ್ಗ ಒಂದೇ ಮಂತ್ರ. ವಿಷಯಗಳು ಬೇಕು, ಎರಡನೇ ಮಂತ್ರ. ಯಾವ್ದು ಬೇಕು? ನಿನಗೆ ಆಯ್ಕೆ. ಕೈಯಾಗ ಮಾಲಿ ಕೊಡ್ತೇವಿ, ಎರಡು ನಿಲ್ಲಿಸ್ತೀವಿ, ನೀ ಯಾರಿಗೆ ಮಾಲಿ ಹಾಕ್ತಿದಿ ಅಲ್ಲಿ ಪ್ರವೇಶ ಆಗ ಖಲಾಸ್. ನಾವೆಲ್ಲ ಹೇಳ್ಬಿಡ್ತೀವಿ ಮೊದಲನೇ ಹಿಂಗಾಯ್ತು ಅಂತ. ನಮ್ಮ ಮಾತು ನಂಬಿ ನೀ ಪ್ರವೃತ್ತಿ ಮಾರ್ಗಕ್ಕೆ ಹೋಗ್ತೀಯೋ, ನಿವೃತ್ತಿ ಮಾರ್ಗಕ್ಕೆ ಹೋಗ್ತೀಯೋ, ಚಾಯ್ಸ್ ಈಸ್ ಯುವರ್ಸ್. ನಿನ್ ಮ್ಯಾಗ ಬಿಡ್ತೀವಿ ಚಾಯ್ಸ್. ಎರಡನ್ನೂ ಹೇಳ್ಬೇಕು, ಚಾಯ್ಸ್ ಅವ್ರಿಗೆ ಬಿಟ್ಕೊಡ್ಬೇಕು. ನೀ ಯಾವ್ದು ಮಾಡ್ತೀಯ ಆಯ್ಕೆ ಮಾಡ್ಬೇಕು. ಏನು ಇಸುವುದೈತಿ, ಏನು ಒಬ್ಬನ ಇಸ್ತೀಯೋ, ಏನು ಒಂದು 50 kg ಕಲ್ಲು ಕಟ್ಕೊಂಡು ಇಸ್ತೀಯೋ, ಅಷ್ಟ ಫರಕ್ ಅದ. ಏನು ಫರಕಿಲ್ಲ. ಸನ್ಯಾಸಿಗಳಿಗೂ ಮತ್ತು ಗೃಹಸ್ಥರಿಗೆ ಏನಪ್ಪಾ ಅಂದ್ರೆ, ಗೃಹಸ್ಥರಂದ್ರೆ ಒಂದು 50 kg ಕಲ್ಲು ಬೆನ್ನಿ ಕಟ್ಕೊಂಡು ಇಸೋದು, ಸನ್ಯಾಸಿಗಳಂತಂದ್ರೆ ಆ ಒಬ್ಬನ ಇಸುವುದು. ಇಷ್ಟ ಫರಕ್ ಅದ ನೋಡಪ್ಪ, ಬಹಳ ಫರಕ್ ಏನಿಲ್ಲ. ಯಾಕಾಗೋದ್ಲಕ್ರಿ? ನಾವೊಂದು 50 kg ಕಲ್ಲು ಕಟ್ಕೊಂಡು ಇಸ್ತೀನಿ ಅಂದ್ರೆ ಅದನ್ನು ಮಾಡ್ಬೋದು. ಒಲ್ರಿ ನಾನು ಕಲ್ಲು ಯಾಕೆ ಕಟ್ಕೊಂಡು ಇಸ್ಬೇಕ್ರಿ, ನಾ ಒಬ್ಬನ ಇಸ್ತೀನಿ, ಅದು ಮಾಡ್ಬೋದು. ನಿಮಗೆ ಬಿಟ್ಟಿದ್ದ ಆಯ್ಕೆ, ನಾವ್ ಹೇಳುದಿಲ್ಲ. ನಮ್ಮ ಕಲ್ಲೇ ಇರ್ಲಿ ಸರ. ನಾವೆಲ್ಲ ಕಲ್ಲು ಆಯ್ಕೆ ಮಾಡ್ಕೊಂಡವ್ರ, ತಪ್ಪೇನಿಲ್ಲ. ಒಟ್ಟು 2 ದಾರಿ ಅದಾವ ಏನ್ರಿ? 2 ದಾರಿ ಒಳಗೆ ಒಂದು ದಾರಿ ಒಳಗೆ ಮೋಕ್ಷ ಆಗ್ತದೆ, 2 ದಾರಿ ಹೋದ್ರು ಮೋಕ್ಷ ಆಗ್ತದೆ, ತಪ್ಪೇನಿಲ್ಲ. ಆದ್ರೆ ಆಯ್ಕೆ ನಿಮ್ಮದು. ಮೊದಲ ಏನ್ ಅನ್ನೋದು ಹೇಳ್ಬಿಡ್ತೈತಿ ಶಾಸ್ತ್ರ. ಕಶ್ಯ ಸ್ವಿಧನಂ ನಮಾಗೃದಾಹ, ಡೋಂಟ್ ಕೋವೆಟ್ ಆರ್ ಡೋಂಟ್ ಗೆಟ್ ಅಟ್ಯಾಚ್ಡ್ ಟು ಎನಿಬಡೀಸ್ ವೆಲ್ತ್. ಯಾವುದೇ ಒಂದು ಸಂಪತ್ತಿನ ಬಗ್ಗೆ ಆಶೆಯನ್ನು ಇಟ್ಕೋಬೇಡ, ಅಹಂಕಾರ ಇಟ್ಕೋಬೇಡ, ಅದನ್ನ ಮಾಲಕ ನಾನು ಅನ್ನುವ ಅಭಿಮಾನ ಇಟ್ಕೋಬೇಡ. ಏನ್ರಿ? ಒಬ್ಬವ ಹೇಳ್ತಾರ ನೋಡ್ರಿ, ಗೌಡ್ರು ಒಂದ್ ಕಥೆ ಹೇಳ್ತಿರ್ತಾರ. ಗೌಡ್ರು ಒಂದ್ ಕಥೆ ಹೇಳ್ತಾರ. ಏನಂತ, ಒಬ್ಬ ಮಾಲಕ ಒಂದು ಕುದುರೆ ಸಾಕಿದ್ದ. ಅವಾಗೆಲ್ಲ ಕುದುರೆ ಮ್ಯಾಗ ವಾಹನ, ಅಡ್ಡಾಡ್ಲಿಕ್ಕೆ ಕುದುರೆ ವಾಹನ ಇತ್ತು. ಅದಕ್ಕ ಏನ್ ಮಾಡ್ತಿದ್ದ, ಜಳಕ ಮಾಡಿಸ್ತಿದ್ದ, ಕೊಬ್ಬರಿ ಚಿನ್ನಿ ತಿನ್ನಿಸ್ತಿದ್ದ, ಅದಕ್ಕೆ ಆಹಾರ ಮುನಿಸ್ತಿದ್ದ. ಅದನ್ನ ಯಾವಾಗ ಬೇಕು ಅವಾಗ ಅದ್ರ ಮ್ಯಾಗ ಹತ್ಕೊಂಡು ಪ್ರಯಾಣ ಮಾಡ್ತಿದ್ದ. ಆಮೇಲೆ ಅವಾಗ ಏನೋ ಸ್ವಲ್ಪ ಇಕನಾಮಿಕಲ್ ಕಂಡೀಷನ್ ವೀಕ್ ಆತು. ಅದನ್ನ ಏನ್ ಮಾಡಿದ, ಮಾರಿದ. ಅವ ಬಾಜು ಮನೆ ಅವಾಗ ಅದನ್ನ ಕುದುರೆ ಮಾರಿದ. ಮಾರಿ 1 ತಿಂಗಳ ಮ್ಯಾಗ ಮತ್ತೆ ಎಲ್ಲ ಊರಿಗೆ ಹೋಗ್ಬೇಕಾತು. ಇಲ್ಲಪ್ಪ ಮತ್ತೆ ಹಿಂಗ ಸ್ವಲ್ಪ ನಿಂದು ಕುದುರೆ ಕೊಡು, ಸ್ವಲ್ಪ ಊರಿಗೆ ಹೋಗಿ ಬರೋದೈತಿ ಅಂತ. ಊರಿಗೆ ಹೋಗಿ ಅಂದ ಕೊಟ್ಟವ. ಇವ ತಗೊಂಡು ಊರಿಗೆ ಹೋದ. ಈಗೂ ಅದಕ್ಕೆ ಉಣಿಸ್ತಾನ, ತಿನ್ನಿಸ್ತಾನ, ಅದ್ರ ಮ್ಯಾಗ ಹತ್ತಾನ. ಮೊದಲು ಹತ್ತಿದ್ದ, ಮೊದಲು ಉಣಿಸ್ತಿದ್ದ, ಮೊದಲು ಏನಂತ ಮಾಡ್ತಿದ್ದ, ಈಗ ಏನಂತ ಮಾಡ್ತಾನ ನೋಡ್ರಿ ಅವ. ಮೊದಲು ನನ್ನ ಕುದುರೆ ಹತ್ತಿದ್ದ, ಈಗ ನಂದಲ್ಲ ಅಂತ. ಹಂಗ ಈ ಸಂಪತ್ತು ನಂದಲ್ಲ ಅಂತ ಮಾಡವ ಸನ್ಯಾಸಿ, ಇದು ನಂದು ಅಂತ ಮಾಡವ ಗೃಹಸ್ಥ. ಪ್ರವೃತ್ತಿ ಮಾರ್ಗ, ಒಂದು ನಿವೃತ್ತಿ ಮಾರ್ಗ. Don't get attached to the wealth. Dhanam means wealth. Here this wealth represents 3-fold desires or Eshanatrayam, which is enumerated in Brihadaranyaka Upanishad 3.5.1. ಇಲ್ಲಿ ಧನ ಅನ್ನುವಂತ ಶಬ್ದಕ್ಕ ಏಷಣಾತ್ರಯ ಅಂತ ಅರ್ಥ ಮಾಡ್ಯಾರ. ಆ ಅರ್ಥ ಎಲ್ಲಿಂದ ತಗೊಂಡಾರಪ್ಪ ಅಂದ್ರೆ ಬೃಹದಾರಣ್ಯಕ ಉಪನಿಷತ್ತು 3.5.1 ಮಂತ್ರದಲ್ಲಿ ಬರುವಂತ ಭಾಗದಿಂದ ಏಷಣಾತ್ರಯ ಅಂದ್ರ ಪುತ್ರೇಷಣ, ವಿತ್ತೇಷಣ, ಲೋಕೇಶಣ ಅನ್ನುವಂತಹದ್ದು ಸಂಪತ್ತು. ಜಗತ್ನಾಗ ಇದ್ದಂತ ಸಂಪತ್ತನ್ನ ಶಾಸ್ತ್ರ ಹಿಂಗ್ ಉಳಿದದು. ನಾವು ಅದನ್ನ ಏನಂತೀವಿ, ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಅಂತಸ್ತು, ಐಶ್ವರ್ಯ, ಹಾರ, ಮಾಲಿ, ಪೆನ್ಷನ್, ಇವೆಲ್ಲ ಏನಂತೇವಲ್ಲ, ಇದು ಶಾಸ್ತ್ರದ ಏನ್ ಹೇಳ್ತಾರ ಅಂದ್ರೆ ಏಷಣಾತ್ರಯ. ಪುತ್ರೇಷಣ, ಲೋಕೇಶಣ, ವಿತ್ತೇಷಣ. ಏನ್ ಹಿಂಗಂದ್ರಿ? ಪುತ್ರೇಷಣ ಅಂದ್ರೆ ಏನ್ರಿ? ನನಗ ಮಗ ಆಗ್ಬೇಕು, ನನಗ್ ವಯಸ್ಸಾದ್ಮ್ಯಾಗ ನನಗ್ ದವಾಖಾನೆ ಕರ್ಕೊಂಡು ಹೋಗಾಕ ನನಗ ಮಗ ನೋಡ್ಕೋಬೇಕು, ನನಗ ನಾ ಸತ್ತ ಮ್ಯಾಗ ನನಗ ಅಂತ್ಯ ಸಂಸ್ಕಾರ ಮಾಡ್ಬೇಕು ಅಂದ್ರೆ
ಮಕ್ಕಳಾಗ್ಬೇಕು, ಮಗನ ಹೊಟ್ಟಿಲೆ ಒಂದ್ ಮೊಮ್ಮಗ ಆಗ್ಬೇಕು. ಮತ್ತ ಅಷ್ಟ ಅಲ್ರಿ, ಈಗ ಮಗನ ಹೊಟ್ಟಿಲೆ ಒಂದ್ ಮೊಮ್ಮಗ ಹುಟ್ಟಬೇಕು. ನಮ್ಮ ವಂಶ ನಾ ಇಲ್ಲದಾಗನು ಕೂಡ ನಾವು ನಾಮದಾರ್ ವಂಶಸ್ಥರು ಅನ್ನುವಂಥದ್ದು ವಂಶ ಬೆಳಗುವಂತ ಮೊಮ್ಮಗನು ಒಬ್ಬ ಬೇಕು. ಆ ಮೊಮ್ಮಗನ ಹೊಟ್ಟ್ಯಾಗ ಒಂದ್ ಮಗ ಬೇಕು. ಹಿಂಗ ಮಕ್ಕಳನ್ನ ಬಯಸುವುದು ನಮ್ಮ ಸಂತಾನ ನಾವಿಲ್ಲಂದ್ರು ನಮ್ಮ ಸಂತಾನ ಇರ್ಬೇಕು ಈ ಜಗತ್ನಾಗ ಅಂತ ಬಯಸುವುದೇನೈತಲ್ಲ, ಇದು ಪುತ್ರೇಷಣ. ವಿತ್ತೇಷಣ ಅಂದ್ರೆ ಏನ್ರಿ? ಸಂಪತ್ತು ನನ್ನದಾಗಬೇಕು. ಊರು ಮುಂದಿನ ಹೊಲ ನನ್ನವಾಗಬೇಕು. ಬಂಗಾರ, ವಜ್ರ, ವೈಡೂರ್ಯ ಏನ್ರಿ, ಜನ ಸಂಪತ್ತು, ನಮ್ಮ ಜಾತಿ ಸಂಪತ್ತು, ಎಲ್ಲಾ ರೀತಿಯಿಂದ ಸಂಪತ್ತು ನನ್ನದಾಗ್ಬೇಕು. ಒಂದೇ ರೀತಿಯ ಸಂಪತ್ತು ಅಲ್ಲ ನೋಡ್ರಿ. ವಿತ್ತೇಷಣ ಅಂದ್ರೆ ಅರ್ಥ ಹಣ ಅಂತ ಅರ್ಥ ಇಲ್ಲಿ. ಆಲ್ ಟೈಪ್ ಆಫ್ ವೆಲ್ತ್, ಏನೇನು ಆಸ್ತಿ ಸಂಪತ್ತು ಐತೆ ಅದು ವಸ್ತು ಸಂಪತ್ತು. ಇನ್ನು ಲೋಕೇಶನ ಅಂತಂದ್ರೆ ಏನ್ರಿ ಅಂತಂದ್ರೆ, ಈ ಭೂಮಿ ಮ್ಯಾಗ ಇರು ಮಟ್ಟ ಸುಖದಿಂದ, ಭೂಮಿ ಮ್ಯಾಗ ನಂದು ಆಯುಷ್ಯ ಮುಗೀತಂದ್ರ ಮೇಗಿನ ಲೋಕಕ್ಕೆ ಹೋಗೋದು, ಆ ಮೇಲಿನ ಲೋಕಕ್ಕೆ ಅಂದ್ರೆ ಸ್ವರ್ಗ ಲೋಕಕ್ಕೆ ಹೋಗೋದು, ವೈಕುಂಠ ಲೋಕಕ್ಕೆ ಹೋಗೋದು. ಇದಕ್ಕಿಂತ ಒಳ್ಳೆ ಇಲ್ಲೇ ವಾರಕ್ಕೊಂದು ಬರ್ತಾವ ನೀರು ಕಾರ್ಪೊರೇಷನ್, ಅಲ್ಲಿ ದಿನ ನೀರು ಬರ್ತಿರ್ಬೇಕು, 24/7 ಇರಬೇಕು. ಸ್ವರ್ಗದಾಗ ಏನದ, ಏನ್ ಬಯಸ್ತೇವೆ ಎಲ್ಲ ನೀವು ಕಲ್ಪನಾ ಮಾಡೋದ್ಕನೆ, ನೀವು ಹೇಳುತ್ತೆಲ್ಲ ಆರ್ಡರ್ ಮಾಡುತ್ತೆ ಬಂದ್ಬಿಡ್ತದ. ಏನು ಕರ್ಮ ಮಾಡೋಂಗಿಲ್ರಿ ನೀವು ಸ್ವರ್ಗದಾಗ. ಜಿಲೇಬಿ ಅಂದ್ರೆ ಜಿಲೇಬಿ ಬರ್ತದ, ಅಪ್ಸರಾಶ್ರೀ ಅಂದ್ರೆ ಅಪ್ಸರಾಶ್ರೀ ಬರ್ತಾವ. ಏನಂತೀರಿ ಎಲ್ಲ ನಿಮ್ ಕಣ್ಣು ಮುಂದ ನಿಮಗೆ ಸಿಗ್ತದ. ಅಂತ ಲೋಕಕ್ಕೆ ಹೋಗಿ ನಾವು ಭೋಗ ಭಾಗ್ಯಗಳನ್ನ ಪಡಿಬೇಕು. ಅಲ್ಲಿ ಅಮೃತ, ಅಲ್ಲಿ ಒಂದು ಇದರಿ ಏನಂತಾರ ಅದಕ್ಕೆ, ವಿಸ್ಕಿ ಅದಕ್ಕೆ ಅಮೃತ ಅಂತ ಕರೀತಾರೆ. ಆ ಒಂದು ಅಮೃತವನ್ನ ಪಾನ ಮಾಡಬೇಕು. ಸುರಪಾನ ಲೋಕಾಂತರ ಗಮನ ಮಾಡ್ಬೇಕು. ವೈಕುಂಠಕ್ಕೆ ಹೋಗ್ಬೇಕು, ಸ್ವರ್ಗಕ್ಕೆ ಹೋಗ್ಬೇಕು, ಕೈಲಾಸಕ್ಕೆ ಹೋಗ್ಬೇಕು. ಅಂತಲ್ಲಿ ಹೋಗಿ ಸುಖವನ್ನ ಹೊಂದಬೇಕು. ಅದನ್ನ ನಮಗೆ ತಿಳಿವಾಲ್ದರಿ ಅಂದ್ರೆ ಫಾರಿನ್ಗೆ ಹೋಗ್ಬೇಕು ಅಂತೇವಲ್ಲ. ಈಗ ನಮ್ಮ ಮಕ್ಕಳು ಫಾರಿನ್ಗೆ ಹೋದ್ರೆ ಅಲ್ಲಿ ತಿಂಗಳಿಗೆ 8 ಲಕ್ಷ 10 ಲಕ್ಷ ಪಗಾರ ಅದ ರೀ. ತಿಂಗಳಿಗೆ ಒಬ್ಬರಿಗೆ 8 ರಿಂದ 10 ಲಕ್ಷ ಪಗಾರ. ಅಲ್ಲಿ ಹೋದ್ರೆ ಒಂದ್ 5-6 ವರ್ಷದಾಗ ಶ್ರೀಮಂತರಾಗಿ ಬರ್ತೀವಿ. ಈ ಅವಲೋಕ ಹಂಗ ಹೆಚ್ಚಿನ ಲೋಕಕ್ಕೆ ಹೋಗ್ಬೇಕು, ಆನಂದವನ್ನ ಅನುಭವಿಸ್ಬೇಕು ಅನ್ನೋದೇನದ. ಇವಕ್ಕೇನಂತಾರ ಈಗ ಪುತ್ರೇಷಣ, ವಿತ್ತೇಷಣ, ಲೋಕೇಶಣ ಅಂತ ಕರೀತಾರೆ. ದೀಸ್ ಆರ್ ದ 3 ಫಂಡಮೆಂಟಲ್ ಡಿಸೈರ್ಸ್ ಮೆನ್ಷನ್ಡ್ ಇನ್ ಶಾಸ್ತ್ರ. ಇವುಗಳಲ್ಲಿ ಎಲ್ಲಾ ಸುಖ ನಾವ್ ಏನ್ ಹುಡುಕಾಗತ್ತೀವಿ ಇದ್ರಾಗ ಎಲ್ಲಾ ಬಂದು. ಸುಖ ಏನ್ ಹುಡುಕಾಗತ್ತೀವಿ, ಆ ಸುಖದ ಸಂಪತ್ತು ಅಂತ ನಾವೇನ್ ತಿಳ್ಕೊಂಡಿ ಅವು 3 ಇದ್ರಾಗ ಬಂದು. ಸನ್ಯಾಸ ಆಶ್ರಮ ಇದು ಡಿಫೈನ್ಡ್ ಆಸ್ ಏಷಣಾತ್ರಯ ತ್ಯಾಗ. ಅಂದ್ರೆ ಸನ್ಯಾಸ ಆಶ್ರಮ ಅಂದ್ರೆ ಏನ್ರಿ ಅಂದ್ರೆ ಈ ಏಷಣಗಳನ್ನ ತ್ಯಾಗ ಮಾಡುವುದೇ ಸನ್ಯಾಸ ಆಶ್ರಮ. ಈ ಏಷಣಗಳನ್ನ ತಿಳಿದು ತ್ಯಾಗ ಮಾಡ್ಬೇಕ್ರೆ ಹಂಗ ತ್ಯಾಗ ಮಾಡಕ್ ಬರುದಿಲ್ಲ. ಈಗ ಒಂದು ಪಕ್ವಾನ ಅಡಿಗೆ ಮಾಡ್ಯಾರ, ಹೋಳಿಗೆ ಮಾಡ್ಯಾರ, ಕಡುಬು ಮಾಡ್ಯಾರ, ಜೇನುತುಪ್ಪ ಇದು ಏನ್ ಹಾಕ್ಯಾರ, ತುಪ್ಪ ಹಾಕ್ಯಾರ, ಆಮೇಲೆ ಕಟ್ಟಿನ ಸಾರು ಮಾಡ್ಯಾರ, ಉಪ್ಪಿನಕಾಯಿ ಅದ, ಹಪ್ಪಳ, ಸಂಡಿಗೆ, ತುಪ್ಪ, ಅನ್ನ, ಸಾರು ಏನು ಎಲ್ಲ ತಯಾರು ಮಾಡ್ಯಾರ. ಪಕ್ವಾನ ಹಬ್ಬದ ಅಡಿಗೆ ಮಾಡ್ಯಾರ, ಊಟ ಮಾಡ್ರಿ ಅಂತ ಕೊಟ್ಟಾರ. ಆದ್ರೆ ಏನದ ಒಂದು ವಾರ್ನಿಂಗ್, ಸ್ಟ್ಯಾಟ್ಯುಟರಿ ವಾರ್ನಿಂಗ್ ಅಂತ ಹಾಕ್ತಾರ ನೋಡ್ರಿ. ಟೊಬ್ಯಾಕೋ ಈಸ್ ಚೂವಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಹಂಗ ಒಂದು ವಾರ್ನಿಂಗ್ ಏನಂದ್ರೆ ಇದ್ರಾಗ ಒಂದ್ ಸ್ವಲ್ಪ ವಿಷ ಹಾಕಿವ್ರಿ ಅಂತ ಹೇಳಕತ್ತ ಶಾಸ್ತ್ರ. ಉಣ್ತಿರೋ ಬಿಡ್ತಿರೋ ನಿಮಗ್ ಬಿಟ್ಟಿದ್ದು. ಇಷ್ಲಾತ್ರಯ ತ್ಯಾಗವನ್ನ ಮಾಡ್ರಿ, ಅದಕ್ಕೆ ಸನ್ಯಾಸ ಜೀವನ ಅಂತಾರೆ. ಸನ್ಯಾಸ ಜೀವನವನ್ನ ಈ ಸಂಪತ್ತು ನಮ್ಮದು ಅಂತ ಅನುಭವಿಸ್ಬೇಡ್ರಿ. ಇದೆಲ್ಲ ಪರಮಾತ್ಮಂತ ಉಪಯೋಗಿಸ್ರಿ. ಇದ್ರ ಮ್ಯಾಗ ನಾನು ನನ್ನದು ಅನ್ನಕ್ ಹೋಗ್ಬೇಡ್ರಿ. ನೀವು ಏನದ ನಿಮ್ಮ ಜೀವನವನ್ನ ಶ್ರವಣ ಮನನ ನಿಧಿಧ್ಯಾಸನ ಶ್ರೋತ್ರಿಯ ಬ್ರಹ್ಮಚ ಗುರು ಹಿಡ್ಕೊಂಡು ಶಾಸ್ತ್ರ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಂತ ಹೋಗ್ರಿ. ನಿಮಗೂ ಒಂದು ಕೆಲವೊಂದು ಕರ್ತವ್ಯಗಳದಾವು. ಗುರುವಿನ ಸೇವಾ ಮಾಡ್ಬೇಕು, ಆಪ್ತ, ಅಂಗ, ಭಾವ, ಮತ್ತೇನಂತಾರೆ ಇನ್ನೊಂದು ಸ್ಥಾನ ಅನ್ನುವಂಥ ಸೇವಾದಿಗಳನ್ನ ಮಾಡಿಕೊಂಡು ವಿವಿಧ ಸನ್ಯಾಸವನ್ನು ತಗೊಂಡು ಶ್ರವಣವನ್ನ ಮಾಡಿ, ಮನನವನ್ನ ಮಾಡಿ, ನಿಧಿಧ್ಯಾಸನವನ್ನ ಮಾಡಿ, ನಿನ್ನ ಸ್ವರೂಪದ ಜ್ಞಾನವನ್ನ ಮಾಡ್ಕೋ, ನಿನಗೆ ಸುಖ ಸಿಗ್ತದ. ಹಿಂಗೆ ಹೇಳುವುದೇನತ್ತಲ್ಲ, ಇದು ಏಷಣಾತ್ರಯ ಮಾರ್ಗ, ಸನ್ಯಾಸ ಮಾರ್ಗ ಅಂತಾರೆ.
In the Brihadaranyaka Upanishad, 3rd chapter, 5th section, Kahola Brahmana, sannyasa is defined like this. ಈ ಕಹೋಳ ಬ್ರಾಹ್ಮಣ ಅಂತ ತಿಳ್ಕೊಂಡು ಬೃಹದಾರಣ್ಯಕ ಉಪನಿಷತ್ ಒಳಗ 3ನೇ ಅಧ್ಯಾಯ 5ನೇ ಸೆಕ್ಷನ್ದಾಗ ಬರ್ತದ ಒಂದು ಮಂತ್ರ. ಅದು ಏನ್ ಹೇಳ್ತದ ಅಂದ್ರ ಪುತ್ರೇಶನಶ್ಚ ವಿತ್ತೇಶನಶ್ಚ ಲೋಕೇಶನೈಶ್ಚ ಕೃತ್ಯಾತ್ ಭಿಕ್ಷಶ್ಚರ್ಯಂ ಚರಂತಿ. ಏನಂತತ್ರಿ ಇದು ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು ಮತ್ತು ಈ ಈಶಾವಾಸ್ಯ ಉಪನಿಷತ್ತು ಎರಡು ಶುಕ್ಲ ಯಜುರ್ವೇದ ಸಂಬಂಧಪಟ್ಟದ್ವು. ಆದ್ರಿಂದ ಅದು ಈ ಉಪನಿಷತ್ತು ಅಲ್ಲಿದ್ದು ಹೇಳ್ತದೆ, ಆ ಉಪನಿಷತ್ತು ಇಲ್ಲದ ಇದ್ರಾಗಿಂತ ತಗೊಂಡು ಹೇಳ್ತದ. ಸೊ ಉಪನಿಷತ್ ಇಸ್ ರಿಮೆಂಬರಿಂಗ್ ಬೃಹದಾರಣ್ಯಕ ಬಿಕಾಸ್ ಇಟ್ ಬಿಲಾಂಗ್ಸ್ ಟು ಶುಕ್ಲ ಯಜುರ್ವೇದ. ಬೃಹದಾರಣ್ಯಕ ಮತ್ತು ಈಶಾವಾಸ್ಯ ಎರಡು ಒಂದೇ ಬ್ರಾಂಚ್ಗೆ ಸಂಬಂಧಪಟ್ಟಂತವು. ಯಾವುದು? ಯಜುರ್ವೇದ. ಅದ್ರಾಗ ಯಾವ ಯಜುರ್ವೇದ ಯಾವ್ದು? ಶುಕ್ಲ ಯಜುರ್ವೇದ ಸಂಬಂಧಪಟ್ಟಂತ ಉಪನಿಷತ್ತುಗಳು. ಈಶಾವಾಸ್ಯ ಆಲ್ಸೋ ಬಿಲಾಂಗ್ಸ್ ಟು ಶುಕ್ಲ ಯಜುರ್ವೇದ. ದೇರ್ಫೋರ್ ದ ಎಕ್ಸ್ಚೇಂಜ್ ನೋಟ್ಸ್ ಥ್ರೂ ಇಮೇಲ್. ಆದ್ದರಿಂದ ಈಶಾವಾಸ್ಯ ಮತ್ತು ಬೃಹದಾರಣ್ಯಕ ಇವರಿಬ್ರು ಶುಕ್ಲ ಯಜುರ್ವೇದ ಸಂಬಂಧಪಟ್ಟದ್ರಿಂದ ಅವರವರ ವಿಚಾರ ಆಚಾರಗಳನ್ನ ಅವರು ಇಮೇಲ್ ಮೂಲಕ ಪರಸ್ಪರವಾಗಿ ಹಂಚಿಕೊಳ್ಳಾಗತ್ತಾರ ಅಂತ ಅಪ್ಪವರು ಹಾಸ್ಯ ಮಾಡಾಕತ್ತಾರ. ಪರ್ಸಾನಿಫಿಕೇಶನ್ ಅಂತಾರೆ ಇದಕ್ಕೆ. ಅಲಂಕಾರ ಭಾಷೆ ಒಳಗ ಇದಕ್ಕೆ ಏನ ಅವು ಪರ್ಸಾನಿಫಿಕೇಶನ್ ಅಂತನ್ನುವಂಥದ್ದು ಒಂದು ಅಲಂಕಾರವನ್ನು ಉಪಯೋಗ ಮಾಡಿ ಹೇಳಾಗತ್ತಾರ. ಧನಂ ಹಿಯರ್ ಮೀನ್ಸ್ ಏಷಣಾತ್ರಯಂ. ಈ ಒಂದು ಶ್ಲೋಕದಲ್ಲಿ ಧನ ಅಂತ ಏನದ, ಆ ಧನ ಅರ್ಥ ಏನಂದ್ರ ಮಾಗೃದಾಹ ಕಶ್ಯ ಸಿದ್ಧ ಧನಂ, ಕಶ್ಯ ಸ್ವಿದ್ ಧನಂ. ಆ ಸ್ವಿದ್ ಅನ್ನೋದಕ್ಕೆ ಏನು ಶಬ್ದಕ್ಕೆ ಅರ್ಥ ಇಲ್ಲ, ಸುಮ್ಮನೆ ಅಲ್ಲಿ ಅದು ಮೀಟರ್ ಕೂಡ್ಲಿ ಅಂತ ಹೇಳ್ಕೊಂಡು ಅವ್ರು ಬೆಳೆಸ್ಯಾರ. ಮಾಗೃದಾಹ ಕಶ್ಯ ಧನಂ ಅಂದ್ರೂ ನಡೀತದ. ಆ ಸ್ವಿದ್ ಅನ್ನೋದಕ್ಕೆ ಏನು ಅರ್ಥ ಇಲ್ಲ. ಮಾಗೃದಾಹ ಕಶ್ಯ ಧನಂ ಅಂದ್ರೆ ಆ ಧನ ಅನ್ನೋದಕ್ಕೆ ಅರ್ಥ ಏನಪ್ಪಾ ಅಂದ್ರೆ ಏಷಣಾತ್ರಯಗಳು. ಬಹಳ ತೊಳಗ್ ಬಂದು ಹೇಳಾಗತ್ತೈತಿ ಶಾಸ್ತ್ರ ಇದು ಉಪನಿಷತ್, ತಿಳ್ಕೊಳ್ಳಿ ಅಂತ ತಿಳ್ಕೊಂಡು. ಏನ್ರಿ ಬಹಳ ಮಂದಿಗೆ ಇದು ಕನ್ಫ್ಯೂಸಿಂಗ್ ಉಪನಿಷತ್ ಅದ, ಅದಕ್ಕೆ ಕೇಳ್ರಿ, ಮತ್ತೆ ಲಕ್ಷ ಕೊಟ್ಟು ಕೇಳ್ರಿ. ದಾಟ್ತಂದ್ರೆ ಮತ್ತೆ ನಿಮ್ಗೆ ತಿಳಿಯಂಗಿಲ್ಲ ಅದು. ಈ 1ನೇ ಮಂತ್ರ 2ನೇ ಮಂತ್ರ ಲಕ್ಷ ಕೊಟ್ಟು ಕೇಳ್ರಿ. ಧನಂ ಹಿಯರ್ ರೆಫರ್ಸ್ ಟು ಏಷಣಾತ್ರಯಂ ಆರ್ 3-4 ಡಿಸೈರ್ಸ್. ಈ 3 ರೀತಿಯ ಆಶೆಗಳ ಏನು ಮುಬ್ಬರಿಗೆ ಏನಂತಾರ? ಏಷಣಾತ್ರಯ ಅಂತ ಕರೀತಾರ. ಗಿವ್ ಅಪ್ ಯುವರ್ ಡಿಸೈರ್ಸ್ ಅಂಡ್ ಟೇಕ್ ಟು ಸನ್ಯಾಸ ಆಶ್ರಮ. ನಿಮ್ಮ ಆಶೆಗಳು ಏನದಾವಲ್ಲ ಬಿಟ್ಬಿಡ್ರಿ. ಅವು ನಿಮ್ಮನ್ನ ಬಂಧಿಸ್ತಾವೆ, ನಿಮ್ಮನ್ನ ಎತ್ತಿ ಒಗಿತಾವ, ಕರ್ಕೊಂಡು ಹೋಗಿ ಎಲ್ಲೇ ನಿಮ್ಗೆ ಸುಖ ಕೊಡ್ತೇನೆ ಬಾ ಅಂತ ತಿಳ್ಕೊಂಡು ನಿಮ್ಮನ್ನ ಎತ್ತಿ ಭಾವ್ಯಾಂಗ ಒಗಿತಾವ, ಅವನ್ನ ತ್ಯಾಗ ಮಾಡ್ರಿ. ಅಂಡ್ ಟೇಕ್ ಟು ಸನ್ಯಾಸಾಶ್ರಮ, ಸನ್ಯಾಸಾಶ್ರಮ ತಗೊಳ್ರಿ. ಮೇ ಯು ಚೂಸ್ ನಿವೃತ್ತಿ ಮಾರ್ಗ ಆಸ್ ದ ಫಸ್ಟ್ ಆಪ್ಷನ್. ನಿಮ್ಗೆ ಯಾರಾದ್ರೂ ಆಯ್ಕೆ ಕೊಟ್ರಪ್ಪ ಅಂದ್ರೆ ನಿವೃತ್ತಿ ಮಾರ್ಗವನ್ನು ತಗೊಳಕ್ ಪ್ರಯತ್ನ ಮಾಡ್ರಿ, ಮನಸ್ಸು ಮಾಡ್ರಿ. ಡೋಂಟ್ ಗೆಟ್ ವರಿಡ್ ದಟ್ ಸ್ವಾಮೀಜಿ ಇಸ್ ಆಸ್ಕಿಂಗ್ ಅಸ್ ಟು ಟೇಕ್ ಸನ್ಯಾಸ. ಏನಪ್ಪಾ ನಮ್ಗೆ ಈಗ ಸನ್ಯಾಸ ತಗೊಳ ಅಂತ ಹೇಳಾಕತ್ತಾರ ಅಂತ ತಿಳ್ಕೊಂಡು, ಸ್ವಾಮಿಗಳು ಅಂತ ತಿಳ್ಕೊಂಡು ಹೆದರಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಮಂತ್ರ ಈಸ್ ಗೋಯಿಂಗ್ ಟು ಗಿವ್ ಯು ಕನ್ಸೋಲೇಷನ್. ಇದು ಸನ್ಯಾಸಿಗಳಿಗೆ ಮಾತ್ರ ಮಂತ್ರ. ಇದು ಸನ್ಯಾಸಿ ಆಗ್ಬೇಕನ್ನುವಂತ ಅಂತಃಕರಣ ತಯಾರಿ ಇದ್ದಂತ, ಭೂಮಿಕೆ ಇದ್ದಂತ ಸಾಧಕರಿಗೆ ಈ ಮಂತ್ರ. ನಮಗ್ ಸನ್ಯಾಸ ಅಂತಂದ್ರೆ ಕೆಟ್ಟ ನಮಗ್ ಅದನ್ನ ತಗೊಳಕ್ ಆಗಂಗಿಲ್ರಿ, ನಮಗ ಅದಕ್ಕಂದ್ರೆ ಆಗ್ಬಿಡೋದಿಲ್ಲ 36 ದೇವ ಅಂತಂದ ಅನ್ನೋರ್ಗೆ 2ನೇ ಮಂತ್ರ ಅದ. ಮತ್ in this mantra it says renounce everything and be committed to ಶ್ರವಣ ಮನನ ನಿಧಿಧ್ಯಾಸನ. ಈ ಮಂತ್ರದಾಗ ಉತ್ತಮ ಅಧಿಕಾರಿಗೆ ಉಪದೇಶ ಇರುವುದರಿಂದ ಏಷಣಾತ್ರಯವನ್ನ ತ್ಯಾಗ ಮಾಡು, ಸನ್ಯಾಸ ಜೀವನವನ್ನು ಸ್ವೀಕಾರ ಮಾಡು, ಗುರುವಿನನ್ನ ಬೆನ್ನ ಹತ್ತು, ಶಾಸ್ತ್ರವನ್ನ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನ ಮಾಡು. ನಿನಗೆ ಭದ್ರತೆ ಸಿಗ್ತದ, ಸುಖ ಸಿಗ್ತದ, ಸ್ವತಂತ್ರವಾಗಿರುವಂತ ಸುಖ ಸಿಗ್ತದೆ. ಮಾ ಗೃದಾಹ ಕಶ್ಯ ಸ್ವಿಧನಂ. ಯಾವ ಮಂದಿ ಹಣಕ್ಕಾಗಲಿ ಅಥವಾ ಈ ಜಗತ್ತಿನ ಇರುವಂತ ಸಂಪತ್ತಿಗಾಗಿ ಆಶೆ ಮಾಡಕ್ ಹೋಗಬೇಡ. which refers to detachment and sannyasa path. ವೈರಾಗ್ಯ ಮಾರ್ಗವನ್ನು ಹೇಳುವಂತಹದ್ದು. ಅಟ್ಯಾಚ್ಮೆಂಟ್ ಅಲ್ಲ, ರಾಗ ಹೇಳುವುದಿಲ್ಲ, ವಿರಾಗ ಹೇಳ್ತಾರೆ ಇಲ್ಲಿ.
ಇದು ಶ್ರೇಷ್ಠವಾದ ಮಾರ್ಗ. And naturally, many people will say that we are not interested in ಸನ್ಯಾಸ ಮಾರ್ಗ. ಇದು ಹೇಳ್ತಾರೆ ಬಹಳ ಮಂದಿ ಏನಂತಾರ, ನಮ್ ಕಲ್ಯಾಣ ಶೆಟ್ಟಿ ಹೇಳಿದ್ರು, ನಮ್ಗೆ ಕಲ್ಲ ಇರ್ಲಿ ಅಂದ್ರು, ನಮಗ್ ಇದು ಸನ್ಯಾಸ ಮಾರ್ಗ ಬ್ಯಾಡ್ರಿ, ಬೇಕಾದಷ್ಟು ಚಲೋ ಇದ್ರು ನಮ್ಗೆ ಬ್ಯಾಡ್ರಿ. ಬ್ಯಾಡ ಅನ್ನೋರ್ಗೆ ಏನ್ ಮಾಡಕ್ ಬರುದಿಲ್ಲ. ಆಯ್ತು, ಹೇಳ್ಬೇಕಾಗಿತ್ತು, ನಮ್ ಕರ್ತವ್ಯ ಹೇಳ್ತಾ ಇರ್ತದ ಶಾಸ್ತ್ರ. ಕರ್ತವ್ಯ ಇತ್ತು, ಹೇಳಿದೆ, ಕೇಳುದು ಬಿಡುದು ನಿನಗ ಬಿಟ್ಟಿದ್ದು. ನನಗೆ ಸನ್ಯಾಸ ಆಶ್ರಮ ಇಷ್ಟ ಇಲ್ಲ. ಅವರ ಸೆಟಪ್ ಈಸ್ ನಾಟ್ ಕಂಡ್ಯೂಸಿವ್ ಟು ಸನ್ಯಾಸ ಮಾರ್ಗ. ನಮ್ಮ ಮನಸ್ಸಿಗೆ ಸನ್ಯಾಸ ಅಂದ್ರೆ ಅದು ಹೊಂದಿಕೆ ಆಗುದಿಲ್ರಿ, ನಾವು ಒಲ್ವಿ. ರಿಮೆಂಬರ್ ಟು ಕಮ್ ಟು ಸನ್ಯಾಸ ಇವನ್ ಪ್ರಾರಬ್ಧ ಮಸ್ಟ್ ಬಿ ಫೇವರೇಬಲ್. ಸನ್ಯಾಸ ಹಿಂಗ್ ಸನ್ಯಾಸ ತಗೋ ಅಂತಾನೆ ಹೂ ಅನ್ನುವಂಥದ್ದು ಅಂತಕರಣ ಭೂಮಿಕೆ ತಯಾರಿ ಇರ್ಬೇಕಂದ್ರೂ ಕೂಡ ಅದು ಪ್ರಾರಬ್ಧ ಬೇಕಾಗ್ತದ ಅಂತಾರು. ಜನ್ಮ ಜನ್ಮಾಂತರದಲ್ಲಿ ಸಾಧನೆ ಮಾಡಿದಾಗ ವೈರಾಗ್ಯ ಬರ್ತದ್ರಿ, ಒಮ್ಮೆ ಬರೋದಿಲ್ಲ. ಜನ್ಮ ಜನ್ಮಾಂತರ ವೈರಾಗ್ಯ ಬರ್ಬೇಕಂದ್ರೆ ಜನ್ಮ ಜನ್ಮಾಂತರದಲ್ಲಿ ಶಾಸ್ತ್ರ ಶ್ರವಣ ಮಾಡಿರ್ಬೇಕು, ಅವಾಗ ಬರ್ತದೆ. ಒಮ್ಮೆ ಬಾ ಅಂದ್ರೆ ಬರೋದಿಲ್ಲ. Due to one obstacle or the other obstacle, if the spiritual seeker is not able to come to Nivritti Marga, what can you do? ಸನ್ಯಾಸ ಮಾರ್ಗಕ್ಕೆ ಹೋಗ್ಬೇಕಂತಂದ್ರೆ ನಮ್ಮಪ್ಪ ಬೇಡ ಅಂತನ್ರಿ. ಸನ್ಯಾಸ ಮಾರ್ಗಕ್ಕೆ ಹೋಗ್ಬೇಕು ಅಂದ್ರ ನಮ್ಮ ಅವ್ವ ಬೇಡ ಅಂತಾಳ್ರಿ. ಸನ್ಯಾಸ ಮಾರ್ಗಕ್ಕೆ ಹೋಗ್ಬೇಕಂದ್ರ ನಮ್ಮ ಹಿರಿಯರು ಬೇಡ ಅಂತಾರ್ರಿ. ಒಬ್ಬನ ಮಗ ಇರಪ್ಪ ನಮ್ಮ ಮನ್ಯಾಗ ಬೇಕು, ನಮ್ಮ ಆಸ್ತಿ ನೋಡ್ಕೊಳಕ್ ಅನ್ನಾಗತ್ತಾರ್ರಿ. ಇಲ್ರಿ ಎಲ್ಲಾರು ಹೋಗನ್ನಾಗತ್ತಾರ. ನಾನು 3 ಮಕ್ಳೊಳಗ ನಾನು ನಡುವಿನ ಮಗ ಅದೇನಿ, ನನಗ ಎಲ್ಲಾರು ಹೋಗ ನೀ ಸನ್ಯಾಸ ತಗೋತಿ ಅಂದ್ರ ತಗೋ ಅಂತಂದ್ರ ಮನ್ಯಾಗೆಲ್ಲ ಒಪ್ಪಿಗದರಿ, ನನಗ ಮನಸ್ಸಿಲ್ರಿ. ಇಲ್ರಿ ಈಗ ನಾನು ಮುಂದೆ ಇದು ಒಂದ್ ಸ್ವಲ್ಪ ನೌಕರಿ ಸಿಕ್ಕೈತ್ರಿ, ಒಂದ್ ಸ್ವಲ್ಪ ರೊಕ್ಕ ಮಾಡಿ ಸ್ವಲ್ಪ ಒಂದ್ ಮನಿ ಕಟ್ಟಿ ಆಮೇಲೆ ಒಂದು ಹುಡುಗಿನ ಮದುವೆ ಆಗಿ 1-2 ಮಕ್ಕಳನ್ನ ಹಡದು ಆ ಮಕ್ಕಳಿಗೆಲ್ಲ ದಾಟಿಸಿ 60 ವರ್ಷ ಆಗತ್ತಲ್ರಿ, ಅವಾಗ ಬರ್ತೇನ್ರಿ ನಾನು. ಅವಾಗ ನಾನು ಶಾಸ್ತ್ರ ಬಿಟ್ಟು ಬೇರೆ ಏನು ಮಾಡುದಿಲ್ರಿ, ಅವಾಗ ಬರ್ತೇನ್ರಿ ನಾನು. ಅಲ್ಲಿ ಮಠ ನಾ ಬರಂಗಿಲ್ಲ. ಸ್ವಲ್ಪ ಜವಾಬ್ದಾರಿ ಅದಾವ್ರಿ, ಒಂದು ಹೊಲದೊಂದು ನ್ಯಾಯ ಅದರಿ, ಅದನ್ನ ಮುಗಿಸಿ ಆ ಮಕ್ಕಳಿಗೆ ಹಂಚಿ ಬರ್ತೇನ್ರಿ. ಏನೋ ಒಂದು ತೊಂದರೆ ಅದರಿ, ನಾವಲ್ಲೇ ಈ ಸನ್ಯಾಸ ಮಾರ್ಗಕ್ಕೆ ನಾವಲ್ಲೇ, ಏನೋ ಒಂದು ಅಡಚಣೆ ಅದರಿ ಅಂತ ನಾವು. ನನಗೆ ನಿವೃತ್ತಿ ಮಾರ್ಗ ನನಗೆ ಹೊಂದಿಕೆ ಆಗೋದಿಲ್ರಿ, ನನ್ನ ವ್ಯಕ್ತಿತ್ವಕ್ಕೆ ಅದು ಹೊಂದಿಕೆ ಆಗೋದಿಲ್ಲ, ನಾವು ಅಲ್ಲೇ. ಹಿಂಗಂದಾಗ ಏನ್ ಮಾಡ್ಬೇಕ್ರಿ? ಪ್ರಾರಬ್ಧನು ಸಪೋರ್ಟ್ ಮಾಡ್ತಾರೆ ನಿಂತಿರ್ಲ, ಆ ಪ್ರಾರಬ್ಧನು ಸಪೋರ್ಟ್ ಮಾಡ್ತಾರೆ ನಿಂತಿರ್ಲ. ಅದಕ್ಕೆ ಅಲ್ಲ, ಪ್ರಾರಬ್ಧ ಅಂತೂ ಆತ. ಸನ್ಯಾಸ ಬೇಕಲ್ಲ, ಸನ್ಯಾಸಿ ತಗೋಬೇಕಂದಾಗ ಸನ್ಯಾಸ ತಗೊಳಕ್ ಮನಸ್ಸ ಆತಂದ್ರ ಅದಕ್ಕೂ ಪ್ರಾರಬ್ಧ ಬಿದ್ದರೆ ತಗೋತಾನವ. ಒತ್ತಾಯ ಮಾಡಿದ್ರೆ ಓಡಿ ಬರ್ತಾನ, 2 ತಿಂಗಳು 3 ತಿಂಗಳದಾಗ ಓಡಿ ಬರ್ತಾನ ಹೊರಗೆ. ಅದ ಪ್ರಾರಬ್ಧನು ಸಪೋರ್ಟ್ ಮಾಡ್ಬೇಕು ಅಂದಂಗ ಆತ್ರಿ. ಹೌದೌದು. ಗೃಹಸ್ಥರು ಸನ್ಯಾಸಿಗಳಾಗ್ರಿ ಅಂತೇಳಿ ಹೇಳಿದ್ರೆ ಹೊಂದುದಿಲ್ರಿ. ಸನ್ಯಾಸಿಗಳಾದವ್ರು ನಾವು ನೋಡ್ರಿ, ಸನ್ಯಾಸಿಗಳಾಗಿ ಸುಖದಿಂದ ಅದೀವಿ, ನಮ್ಮಿಂದ ಹಿಂಗೆ ಇಷ್ಟೆಲ್ಲ ಅನುಕೂಲ ಆಗೈತಿ, ನೀವು ಸನ್ಯಾಸಿಗಳಾಗ್ರಿ ಅಂತೇಳಿ 1 ದಿವಸ ಶಾಂತಾನಂದರು ಸಚ್ಚಿದಾನಂದರು ಹೇಳಿದ್ರೆ ನಾವು ಲಗ್ನನ ಹಾಕಿದ್ದಿಲ್ಲ ದುಂಡಪ್ಪ ಮಾಸ್ತರು ನಾವು. ಅವ್ರ ಅಲ್ರಿ, ಅವರು ಅದು ಸರಿ ಐತ್ರಿ, ಅದು ಸರಿ ಐತ್ರಿ. ಅವ್ರು ಹೇಳುದ್ರಿ ಹಂಗ. ನೀವೇನ್ ಹೆಸರು ತಗೊಂಡ್ರಲ್ಲ, ಅವ್ರು ಸನ್ಯಾಸಿಗಳಲ್ಲ. ಎಲ್ಲ ಮ್ಯಾಲ್ ಕುಂತ ಶಾಸ್ತ್ರ ಹೇಳ್ತಾರ ಸನ್ಯಾಸ. ಈಗ ಇಲ್ಲಿ ಪರಮಾರ್ಥದಿಂದ ಹೇಳ್ತಾರಲ್ಲ, ಇವ್ರು ಸನ್ಯಾಸಿಗಳ್ರಿ. ಏನ್ರಿ, ಬಾಳ ಮಂದಿ ಕಮ್ಮಿ ಅದರಿ ಗೌಡ್ರೆ. ಯೂಟ್ಯೂಬ್ ದಾಗ ಬರ್ತೈತಿ ಬಿಡ್ರಿ ಅದ. ಮತ್ತ ಬರ್ಲಿ 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 ಬರ್ಲಿ, ಅವ್ರಿಗೆ ಹೋಗಿ ಮುಟ್ಲಿ ಸುದ್ದಿ. ನಿಮ್ ನಮ್ಮ ಗುರುಗಳಿಗೆ ಸುದ್ದಿ ಐತಾರ, ನಿಮ್ ಮನಿ ಮಠ ಬರ್ತಾರ. ಮತ್ತ ಹಿಂದರ್ಶಿ ಹೇಳ್ತೇನೆ, ಅವ್ರ ಮನಿ ಮಠ ಬರೋಕೆ ಮೊದಲು ಸುಧಾರಣೆ ಆಗಿ ಬರ್ಲಿ ಅಂತ ಹೇಳ್ತೀನಿ ನಾ. ನಮ್ಮ ಮನಿ ಬರ್ರಿ, ಸುಧಾರಣೆ ಆಗಿ ಬಂದ್ರೆ ನಾನು ಮಾತಾಡಿ ಆಡಿದ್ದಕ್ಕೂ ಸಾರ್ಥಕ ಆಕತ್ತೆ ಅಂತೀನಿ. ನಾ ಹೇಳಕತ್ತೀನಿ ನಮ್ ಗುರುಗಳು ಆಗತ್ತಾರ ಅಂತ ಹೇಳ್ರಿ. ಎಲ್ಲ ಸುಧಾರಣೆ ನಾವ್ ಇನ್ನ ಏನು ಜಗತ್ತು ಸುಧಾರಣೆ ಮಾಡಾಕ್ ನಿಂತೇನಿ ನಾನು. ನಿಮ್ಮಂಗ ಅಲ್ಲ, ಜಗತ್ತು ಸುಧಾರಣೆ ಮಾಡಾಕತ್ತೀನಿ, ಇನ್ನ ಏನ್ ಕೊರತೆ ಐತಿ ನಂದ್ರೊಳಗ ಅಂತ ಕೇಳ್ತಾರ ಅವ್ರು. ಮೊದ್ಲು ಬುದ್ಧಿ ಹೇಳಿದ್ರೆ ನಾವು ಸನ್ಯಾಸಿಗಳಾಗು ತಪ್ಪಿತ್ತು, ನೀವೆಲ್ಲ ಕೇಳ್ರಿ. ಉಪನಿಷತ್ ವಾಂಟ್ಸ್ ಟು ಸೇ ನಥಿಂಗ್ ಇಸ್ ಲಾಸ್ಟ್. ನೋಡಪ್ಪ, ನಿನಗ್ ಒಟ್ಟ ಅಡಚಣೆ ಐತಲ್ಲ, ಏನು ನೀನು ಚಿಂತೆ ಮಾಡಕ್ ಹೋಗ್ಬೇಡ, ಏನು ಕಳ್ಕೊಂಡಿಲ್ಲ ನೀನು. ನಿವೃತ್ತಿ ಮಾರ್ಗ ಬೇಡ ಅಂತೀಯಲ್ಲ, ಬಿಡು.
ಯು ಕ್ಯಾನ್ ಸ್ಟಿಲ್ ಗೆಟ್ ಜ್ಞಾನ ಅಂಡ್ ಮೋಕ್ಷ. ನಿನಗಿನ್ನೂ ಜ್ಞಾನದಿಂದ ಮೋಕ್ಷ ಆಗ್ಲಿಕ್ಕೆ ಸಾಧ್ಯ ಅದ. ನೀನು ಯಾವುದು ವೈರಾಗ್ಯ ಮಾಡೋದು ಬೇಡ, ಯಾವುದು ತ್ಯಾಗ ಮಾಡೋದು ಬೇಡ. ಯು ನೀಡ್ ನಾಟ್ ಬಿಕಮ್ ಸನ್ಯಾಸಿ. ಸನ್ಯಾಸಿನೂ ಆಗೋದು ಬೇಕಾಗಿಲ್ಲ. ನೀನು ಜ್ಞಾನವನ್ನ ಹೇಳಿ ಮೋಕ್ಷವನ್ನ ಕೊಡುವಂತ ದಾರಿ ಇನ್ನೊಂದು ಅದ. ಇಲ್ಲಿಗೆ ಮಾರ್ಗ ಕ್ಲೋಸ್ ಆಗಿಲ್ಲ ನಿನ್ಗ, ಇನ್ನೂ ಒಂದು ದಾರಿ ಅದ. ರಿಮೇನ್ ವೇರ್ ಯು ಆರ್ ಅಂಡ್ ಸ್ಟಿಲ್ ಬೀಯಿಂಗ್ ಇನ್ ಸೊಸೈಟಿ. ಗೃಹಸ್ಥ ಆಶ್ರಮ ಸ್ವೀಕಾರ ಮಾಡು, ಪ್ರವೃತ್ತಿ ಮಾರ್ಗದಾಗಿರು, ಮದುವೆ ಆಗು, ಮಕ್ಕಳು ನಡಿ. ಆ ಒಂದು ಪ್ರವೃತ್ತಿ ಮಾರ್ಗದಾಗೂ ಕೂಡ ನಿನಗೆ ಜ್ಞಾನ ಆಗಿ ಮೋಕ್ಷ ಆಗ್ಲಿಕ್ಕೆ ಒಂದು ದಾರಿ ಅದ. ಹೆಂಗ ಹೆಂಗ ಅಂತಂದ್ರ ಅದನ್ನ ನಾಳೆ ಹೇಳ್ತೀನಿ, 2ನೇ ಮಂತ್ರದಾಗ ಹೇಳ್ತೀನಿ ಅಂತಾರ. 2ನೇ ಮಂತ್ರದಾಗ ಬರ್ರಿ, ಹೇಳ್ತೀನಿ ನಾಳೆ. ಆ ಮಂತ್ರವನ್ನ ಓದಿ ಬಿಡ್ತೀನಿ. 2ನೇ ಮಂತ್ರ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ ಶತಗಂ ಸಮಾಹ ಏವಂ ತ್ವಯಿ ನಾಣ್ಯತೆಯತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಕರ್ಮಗಳನ್ನು ಮಾಡುತ್ತಲೇ ಇಲ್ಲಿ 100 ವರ್ಷಗಳ ಬಾಳುವುದಕ್ಕೆ ಬಯಸಬೇಕು. ಹೀಗಿರುವ ಮನುಷ್ಯನಾದ ನಿನಗೆ ಇದಕ್ಕಿಂತ ಬೇರೆಯಾದ ಕರ್ಮವು ಲೇಪವಾದ ಯಾವ ಮಾರ್ಗವೂ ಇರುವುದಿಲ್ಲ. 2 ಮಾರ್ಗ, 2ನೇದೊಂದು ಐತಿ, ಅದನ್ನ ನಾಳೆ ಹೇಳ್ತೀನಿ ಅಂತ ಹೇಳ್ತಾರೆ. ಆ ವಿಷಯವನ್ನು ಮತ್ತೆ ನಾಳೆ ನೋಡೋಣ. ಮೊದಲಿಗೆ ಇವತ್ತಿನ ಈ ನನ್ನ ವಾಕೃತ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.